ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಬಲರಾಮನ ಮಹಿಮೆ ಬಗ್ಗೆ ಕೇಳಿದ್ವಿ. ಅದಾದ ಬಳಿಕ ಇವತ್ತು ನಾವು ನೋಡಬೇಕಾದದ್ದು ಭಾಗವತ ಮತ್ತು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಕೃಷ್ಣನ ಮಹಿಮೆಯನ್ನು ನೋಡಬೇಕು. ಅದಕ್ಕಿಂತ ಮೊದಲು ಈ ಭಾಗವತ ಮತ್ತು ಹರಿವಂಶದಲ್ಲಿ ಬರದೇ ಇರುವಂತಹ ಒಂದು ಕೆಲವು ಸಣ್ಣ ಕಥೆಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದನ್ನ ಮೊದಲು ನೋಡ್ಬೇಕು ನಾವು ಕಥೆಯನ್ನು. ಈ ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನ ಜಾಂಬವತಿಯ ಮಗನಾದಂತಹ ಸಾಂಬನ ಜೊತೆ ಒಮ್ಮೆ ಪಾತಾಳ ಲೋಕಕ್ಕೆ ಹೋದಂತೆ. ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಸರ್ಪಗಳನ್ನು ಎದುರಿಸಿದ. ಆ ಸರ್ಪಗಳು ಇವರು ಯಾರು ಅಂತ ತಿಳಿಯದೆ ಸರ್ಪಲೋಕದವರು ಅಜ್ಞಾನದಿಂದ ಯುದ್ಧ ಮಾಡಿದರು. ಯುದ್ಧ ಮಾಡಿದಾಗ ಪ್ರದ್ಯುಮ್ನ ಮತ್ತು ಸಾಂಬ ಅವರೆಲ್ಲರನ್ನು ಕೂಡ ಸೋಲಿಸಿದ್ರು ಮತ್ತು ವಾಸುಕಿಯನ್ನು ಕೂಡ ಗೆದ್ದರು. ಮತ್ತು ಅಲ್ಲಿರುವಂತಹ ರತ್ನ ಸಮೂಹಗಳನ್ನ ಮತ್ತು ಸಂಪತ್ತಿನ ಸಮೂಹಗಳನ್ನೆಲ್ಲವನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡರು. ಮುಂದೆ ಇವರು ಬಂದಂಥವರು ಈ ಪ್ರದ್ಯುಮ್ನ ಮತ್ತು ಸಾಂಬ ಯಾರು ಅಂತ ಆಮೇಲೆ ಅವರು ತಡವಾಗಿ ತಿಳ್ಕೊಂಡ್ರು. ಹೀಗೆ ತಡವಾಗಿ ತಿಳ್ಕೊಂಡು ಅದಾದ ಬಳಿಕ ಅವರಿಗೆ ಗೌರವ ಕೊಟ್ಟರು ಆ ಸರ್ಪರಾದವರೆಲ್ಲರೂ ಕೂಡ. ಮುಂದೆ ಅಲ್ಲೇ ಮಾಯಾವಿಯಾದಂತಹ ಮಯ ಇದ್ದ. ಮಯ ಅಂದ್ರೆ ಆತ ದೈತ್ಯರ ಶಿಲ್ಪಿ. ಅವನು ಕೂಡ ಇವರ ಮೇಲೆ ಯುದ್ಧಕ್ಕೆ ಬಂದ. ಅವನನ್ನು ಕೂಡ ಇವರಿಬ್ಬರು ಸೋಲಿಸಿದ್ರು. ಮುಂದೆ ಅವನ ಕಡೆಯಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ಆಕಾಶಗಾಮಿಯಾದಂತಹ ರಥವನ್ನು ಏರಿ ಅವರು ಸ್ವರ್ಗಲೋಕಕ್ಕೆ ಹೋದರು. ಪಾತಾಳ ಲೋಕದ ದಿಗ್ವಿಜಯದ ಬಳಿಕ ಸ್ವರ್ಗಲೋಕಕ್ಕೆ ಹೋದರು. ಅಲ್ಲಿ ಈ ಸ್ವರ್ಗಲೋಕದಲ್ಲಿ ಜಯಂತ ಮತ್ತು ಜಯಂತನ ತಮ್ಮ ವೃಷಭ ಎಂಬಾತ, ಇವರಿಬ್ಬರು ಕೂಡ ಇಂದ್ರನ ಮಕ್ಕಳು. ಜಯಂತ, ವೃಷಭ ಮತ್ತು ಮೀಢ್ವ ಎಂಬುದಾಗಿ ಇಂದ್ರನಿಗೆ ಶಚಿಯಲ್ಲಿ ಹುಟ್ಟಿದಂತಹ 3 ಜನ ಮಕ್ಕಳು, ಜಯಂತ, ಋಷಭ ಮತ್ತು ಮೀಢ್ವ ಅಂತ ಹೇಳಿ. ಅದರಲ್ಲಿ ಈ ಜಯಂತ ಮತ್ತು ಋಷಭ ಇವರಿಬ್ಬರು ಕೂಡ ಈ ಪ್ರದ್ಯುಮ್ನ ಮತ್ತು ಸಾಂಬನ ಮೇಲೆ ಯುದ್ಧಕ್ಕೆ ಬಂದರು. ಅವರಿಗೆ ಸ್ವಲ್ಪ ಅಸಮಾಧಾನ ಇತ್ತು ಇನ್ನೂ ಕೂಡ. ಆ ಪಾರಿಜಾತ ವೃಕ್ಷದ ಹರಣದ ಸಂದರ್ಭದಲ್ಲಿ ಈ ಕೃಷ್ಣ ಮೊದಲಾದವರು ಸ್ವರ್ಗಲೋಕ ನಿವಾಸಿಗಳನ್ನ ಸೋರಿಸಿ ಅದನ್ನು ತಗೊಂಡು ಹೋಗಿದ್ರಲ್ಲ, ಹಾಗಾಗಿ ಸ್ವಲ್ಪ ಅವರಿಗೆ ಅಸಮಾಧಾನ ಉಳಿದಿತ್ತು. ಅದಕ್ಕಾಗಿ ಅವರಿಬ್ಬರು ಕೂಡ ಈ ಪ್ರದ್ಯುಮ್ನ ಮತ್ತು ಸಾಂಬನ ಮೇಲೆ ಯುದ್ಧ ಸಾರಿದ್ರು. ಪ್ರದ್ಯುಮ್ನ ಆ ಜಯಂತನನ್ನು ಸೋಲಿಸಿದ, ಸಾಂಬ ಋಷಭನನ್ನು ಸೋಲಿಸಿದ. ಹೀಗೆ ಸೋಲಿಸಿದ್ರು ಕೂಡ ಮತ್ತೆ ಆ ಜಯಂತ ಮತ್ತು ಋಷಭ ಇಬ್ರು ಕೂಡ ತಮ್ಮ ದಿವ್ಯಾಸ್ತ್ರಗಳಿಂದ ಈ ಪ್ರದ್ಯುಮ್ನ ಮತ್ತು ಸಾಂಬನ ರಥಗಳನ್ನು ಸುಟ್ಟು ಹಾಕಿದ್ರು. ರಥವನ್ನು ಸುಟ್ಟರೂ ಕೂಡ ಇವರು ಆಕಾಶದಲ್ಲೇ ನಿಂತು ಯುದ್ಧ ಮಾಡಿ ಅವರನ್ನ ಸಂಪೂರ್ಣವಾಗಿ ಪರಾಜಿತರನ್ನಾಗಿ ಮಾಡಿ ಮುಂದೆ ದೇವೇಂದ್ರನಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ಆಕಾಶ ಮಾರ್ಗದ ಮೂಲಕ ಪ್ರಯಾಣ ಮಾಡಿದರು. ಪ್ರದ್ಯುಮ್ನಿಗೆ ತನ್ನ ಪತ್ನಿಯಾದಂತಹ ಮಾಯಾವತಿ ಹೇಳಿಕೊಟ್ಟಂತಹ ಆಕಾಶ ಗಮನದ ವಿದ್ಯೆ ಗೊತ್ತಿತ್ತು. ಹಿಂದೆ ನಾವು ಅದನ್ನು ನೋಡಿದ್ವಿ. ಪ್ರದ್ಯುಮ್ನ ಹುಟ್ಟಿದಾಗ ಅವನನ್ನು ಕೇವಲ 4 ವರ್ಷದಲ್ಲಿ ದೊಡ್ಡವನನ್ನಾಗಿ ಮಾಡಿದವಳೆ ಅವನ ಹೆಂಡತಿ. ಅವನಕ್ಕಿಂತ ಮೊದಲಿದ್ದವಳು ಅವಳು. ಆ ಕಥೆಯನ್ನು ಹಿಂದೆ ನಾನು ಹೇಳಿದ್ದೆ. ಆಕೆ ಆಕಾಶದಲ್ಲಿ ಸಂಚಾರ ಮಾಡುವಂಥ ವಿದ್ಯೆಯನ್ನು ಅವನಿಗೆ ಬೋಧನೆ ಮಾಡಿದ್ಲು. ಆ ವಿದ್ಯೆಯ ಬಲದಿಂದ ಪ್ರದ್ಯುಮ್ನ ಸಾಂಬರನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅಲ್ಲಿಂದ ದ್ವಾರಕಾನಗರಕ್ಕೆ ಬಂದು ತಲುಪಿದ. ಹೀಗೆ ಪ್ರದ್ಯುಮ್ನ ಮತ್ತು ಸಾಂಬರಿಬ್ಬರು ಕೂಡ ಕೃಷ್ಣನ ಪುತ್ರರು. ಅವರು ಪಾತಾಳ ಲೋಕ ಮತ್ತು ಸ್ವರ್ಗಲೋಕದ ದಿಗ್ವಿಜಯವನ್ನ ಇಬ್ಬರೇ ಮಾಡಿ ಬಂದಂತ ಕಥೆ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಕಂಡುಬರುವಂಥದ್ದಿದೆ. ಮುಂದೆ ಭಾಗವತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತನ ಒಂದು ಮಹಿಮೆ ವರ್ಣಿತ ಆಗಿದೆ. ಅದನ್ನು ನಾವು ನೋಡಬೇಕು. ಯಯೌ ತಥೋ ನಾರದ ಆಗಮದ್ರುತಂ ಜ್ಞಾತುಂ ಹರೇರ್ ಬಹುಭಾರ್ಯಾಸು ವೃತ್ತಿಂ. ಭಾಗವತದ ದಶಮಸ್ಕಂಧದ 69ನೇ ಅಧ್ಯಾಯದಲ್ಲಿ ಈ ಕಥೆ ವರ್ಣಿತ ಆಗಿದೆ. ಶುಕಾಚಾರ್ಯರ ಕಥೆಯನ್ನು ಹೇಳ್ತಾರೆ. ನಾರದರಿಗೊಮ್ಮೆ ಕೃಷ್ಣನ ಸಂಸಾರವನ್ನು ನೋಡಬೇಕು, ಸಂಸಾರದ ಲೀಲೆಯನ್ನು ನೋಡಬೇಕು ಅಂತ ಅಪೇಕ್ಷೆ ಹುಟ್ಟುತ್ತೆ. ಕೃಷ್ಣ ಬೇಕಾದಷ್ಟು ಬಾರಿ ಯುದ್ಧ ಮಾಡಿದ್ದನ್ನು ಇತ್ಯಾದಿ ಸಂದರ್ಭಗಳನ್ನು ಅವ್ರು ನೋಡಿದ್ರು. ಆದರೆ 16,108 ಜನ ಸ್ತ್ರೀಯರ ಜೊತೆ ಅವನು ಯಾವ ಥರ ಸಂಸಾರ ಮಾಡಿದ್ದ, ಅಷ್ಟು ಸಂಸಾರಗಳನ್ನು ನಿಭಾಯಿಸಿದ್ದು ಹೇಗೆ, ಅದನ್ನು ಅವರಿಗೆ ನೋಡಬೇಕು ಅಂತ ಅನಿಸ್ತ ನಾರದರಿಗೆ. ತಾತ್ಪರ್ಯ ನಿರ್ಣಯದಲ್ಲಿ ಅದು ಬಹಳ ಅದರ ವಿವರ ಇಲ್ಲ. 16,000 ಎಲ್ಲ ಮನೆಗಳಲ್ಲೂ ಅವನು ಇದ್ದು ಸಂಸಾರ ನಡೆಸ್ತಿದ್ದ. ಅದನ್ನು ನೋಡಿ ಅವರು ಬಹಳ ಆಶ್ಚರ್ಯಪಟ್ಟು ಮುಂದೆ ಇಂದ್ರಪ್ರಸ್ಥಕ್ಕೆ ಹೋದ್ರು ಅಂತ ಅರ್ಥ ಇದೆ ತಾತ್ಪರ್ಯ ನಿರ್ಣಯದಲ್ಲಿ. ಭಾಗವತ ಅದನ್ನ ವಿಸ್ತಾರವಾಗಿ ಹೇಳಿದೆ. ಅವರು ಆಲೋಚನೆ ಮಾಡಿದರು, ಒಬ್ಬನೇ ಕೃಷ್ಣ ಒಂದೇ ಮುಹೂರ್ತದಲ್ಲಿ 16,000 ಸ್ತ್ರೀಯರನ್ನು ಮದುವೆ ಆದ. 8 ಜನ ಸ್ತ್ರೀಯರನ್ನು ಮದುವೆ ಆಗಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ, ಅದು ನಮ್ಗೆ ಗೊತ್ತಿರಬೇಕು. ಅಷ್ಟಮಹಿಷಿಯರನ್ನು ಮದುವೆ ಆಗಿದ್ದು ಬೇರೆ ಬೇರೆ ಸಂದರ್ಭದಲ್ಲಿ. ಆದ್ರೆ ನರಕಾಸುರನನ್ನು ಕೊಂದು ಅಲ್ಲಿಂದ 16,000 ಜನ ಸ್ತ್ರೀಯರನ್ನು ಕರ್ಕೊಂಡು ಬಂದಿದ್ನಲ್ಲ, ಅವರೆಲ್ಲರನ್ನು ಕೂಡ ಒಂದೇ ಮುಹೂರ್ತದಲ್ಲಿ ತಾನೊಬ್ಬನೇ ಅನೇಕ ರೂಪಗಳನ್ನು ತಾಳಿ ಮದುವೆ ಮಾಡಿಕೊಂಡ ಅನ್ನೋ ಕಥೆ ಈ ನಾರದರಿಗೆ ತಿಳಿದಿತ್ತು.
ಪ್ರತ್ಯೇಕವಾಗಿ ಅರಮನೆಗಳಲ್ಲಿ ಮದುವೆ ಆಗಿದ್ದಂತೆ. ಅದು ಸಾಮೂಹಿಕವಾಗಿ ಮದುವೆ ಆಗಿದ್ದಲ್ಲ. ಅವರು ಆ ನರಕಾಸುರನ ಅರಮನೆ ಪಟ್ಟಣದಿಂದ ದ್ವಾರಕಾ ನಗರಕ್ಕೆ ಬಂದು ತಲುಪುವ ಹೊತ್ತಿಗೆ ಅವರಿಗೆಲ್ಲರಿಗೂ ಅರಮನೆಗಳು ಸಿದ್ಧ ಆಗಿಬಿಟ್ಟಿದ್ದು. ಆ ಅರಮನೆಗಳಲ್ಲಿ ಪ್ರತ್ಯೇಕವಾಗಿ ಅನೇಕ ರೂಪಗಳಿಂದ ಅವ್ರ ಜೊತೆ ಮದುವೆ ಆದ ಸುದ್ದಿ ಕೇಳಿದ್ರಲ್ಲ, ಅವರು ದ್ವಾರಕಾ ಪಟ್ಟಣಕ್ಕೆ ಆಗಮಿಸಿದರು. ಆ ದ್ವಾರಕಾ ಪಟ್ಟಣದಲ್ಲಿ ಅನೇಕ ವನಗಳು ಮತ್ತು ಉಪವನಗಳು, ಉದ್ಯಾನವನಗಳಿದ್ದವು. ಅನೇಕ ಜಾತಿಯ ಪಕ್ಷಿಗಳಲ್ಲಿದ್ದವು. ಕಮಲ, ನೈದಿಲೆ, ಕೆನ್ನೈದಿಲೆ, ಬಿಳಿ ಕಮಲ, ನೀಲ ಕಮಲ ಮತ್ತು ಕೆಂಪು ಕಮಲ ಇತ್ಯಾದಿ ರೀತಿಯಾದಂತಹ ಅನೇಕ ಪುಷ್ಪಗಳಲ್ಲಿದ್ದವು. ಅನೇಕ ರೀತಿಯಾದಂತಹ ಹಂಸ, ಕಾರಂಡವ ಮೊದಲಾದಂತಹ ಪಕ್ಷಿಗಳು ಅಲ್ಲಿ ಕಲಕಲ ಧ್ವನಿ ಮಾಡ್ತಿದ್ವು. ಅನೇಕ ರೀತಿಯಾದಂತಹ ರಾಜ ಬೀದಿಗಳು, ಅಂಗಡಿ ಸಾಲುಗಳು ಎಲ್ಲ ಕೂಡ ಇದ್ದವು. ಗೋಶಾಲೆ, ಅಶ್ವಶಾಲೆ ಮೊದಲಾದಂಥವುಗಳೆಲ್ಲವೂ ಕೂಡ ಇದ್ದು ಮತ್ತು ರಾಜಮಾರ್ಗ, ಧ್ವಜ ಪತಾಕೆಗಳಿಂದ ಆ ದ್ವಾರಕಾ ನಗರ ಅಲಂಕೃತವಾಗಿತ್ತು. ನಗರದ ಮಧ್ಯಭಾಗದಲ್ಲಿ ಆ ಕೃಷ್ಣನ ಅಂತಃಪುರ ಇತ್ತು. ಈ ದ್ವಾರಕಾ ನಗರವನ್ನೇ ವಿಶ್ವಕರ್ಮ ನಿರ್ಮಾಣ ಮಾಡಿದ್ರು ಕೂಡ ಆ ದ್ವಾರಕಾ ನಗರದ ಮಧ್ಯದಲ್ಲಿ ಇದ್ದಂತ ಕೃಷ್ಣನ ಅರಮನೆ ಏನಿತ್ತಲ್ಲ, ಇದನ್ನು ನಿರ್ಮಾಣ ಮಾಡಲಿಕ್ಕೆ ಆ ವಿಶ್ವಕರ್ಮ ತಾನು ಕಲಿತಂತ ಎಲ್ಲ ವಿದ್ಯೆಯನ್ನು ಬಳಕೆ ಮಾಡ್ಕೊಂಡಿದ್ನು. ಹಾಗಾಗಿ ಅವನ ಸಂಪೂರ್ಣ ವಿದ್ಯೆಯ ಒಂದು ಪರಾಕಾಷ್ಠೆ ಆಗಿತ್ತು ಆ ಕೃಷ್ಣನ ಅರಮನೆ. ಆ ಅಂತಃಪುರ ಅತ್ಯಂತ ದೊಡ್ಡದಾಗಿತ್ತು. 16,000 ಉಪ ಅಂತಃಪುರಗಳಿದ್ದು ಅಂತದ್ರಲ್ಲಿ. ಒಂದು ದೊಡ್ಡ ಮನೆ, ಒಂದು ದೊಡ್ಡ ಸೌಧ ಅದು. ಅದರಲ್ಲಿ 16,000 ಉಪ ಅಂತಃಪುರಗಳು, ಉಪ ಕೋಣೆಗಳಲ್ಲ, ಅಂತಃಪುರಗಳೇ 16,000. ಹೀಗೆ ಅದರ ವರ್ಣನೆ ನಾವು ನೋಡ್ತೀವಿ. ಹರಿವಂಶದಲ್ಲಿ ಮುಂದೊಂದು ಕಡೆ ಬರೋದಿದೆ, ಸುಮಾರು 80-85ನೇ ಅಧ್ಯಾಯದಲ್ಲಿ ಒಂದು ಕಡೆ ಇರಬೇಕು. ದ್ವಾರಕಾ ನಗರ ಏನಿತ್ತಲ್ಲ, ದ್ವಾರಕಾ ನಗರದ ಕಾಲು ಭಾಗದಷ್ಟು ಇಂದ್ರನ ಈ ಕೃಷ್ಣನ ಅರಮನೆಯೇ ಇತ್ತು ಅಂತ ವರ್ಣನೆ ಮುಂದೊಂದು ಕಡೆ ಬರೋದಿದೆ. ಅದರ ಚದರ ಮೈಲಿ ಅಥವಾ ಚದರ ಯೋಜನೆ ಎಷ್ಟು ನನಗೆ ನೆನಪಿಗೆ ಗೊತ್ತಿಲ್ಲ. ಸುಮಾರು 8 ಚದರ ಮೈಲಿ ಆಗಲ್ಲ, 8 ಚದರ ಮೈಲಿ ಉದ್ದ, ಹೀಗೇನೋ ಕೃಷ್ಣನ ಅರಮನೆಯೇ ಇತ್ತು. ಒಟ್ಟಾರೆ ಅದನ್ನ ಲೆಕ್ಕ ಮಾಡಿದ್ರೆ ದ್ವಾರಕಾ ನಗರದ ಒಟ್ಟು ವಿಸ್ತೀರ್ಣದ ಒಂದು ಕಾಲ ಭಾಗದಷ್ಟು ಈ ಕೃಷ್ಣನ ಅರಮನೆಯೇ ಇತ್ತು ಅಂತ ನಾವು ಆ ಕಥೆಯ ಮುಂದೆ ನೋಡ್ತೇವೆ. ಆ ಅಷ್ಟು ದೊಡ್ಡ ಅಂತಃಪುರಗಳಲ್ಲಿ ಅದರಲ್ಲೂ ಒಂದು ದೊಡ್ಡದಾದಂತಹ ವಿಶಿಷ್ಟವಾದಂತಹ ಅಂತಃಪುರವನ್ನು ನಾರದರು ಪ್ರವೇಶ ಮಾಡಿದರು. ಎಲ್ಲ ಗೋಡೆಗಳು ಕೂಡ ಕಲ್ಲಿನ ಗೋಡೆಗಳಾಗಿರಲಿಲ್ಲ, ಎಲ್ಲ ವಜ್ರ ವೈಡೂರ್ಯದ ಗೋಡೆಗಳಾಗಿದ್ದವು. ಶ್ರೇಷ್ಠವಾದಂತಹ ಮಣಿಗಳು, ರತ್ನಗಳಿಂದ ಎಲ್ಲ ಕಡೆ ಅಲಂಕಾರ ಮಾಡಿದ್ರು. 100 ದಾಸಿಯರು, ಆ ದಾಸಿಯರು ಕೂಡ ರಾಣಿಯರಿದ್ದಂತೆ ಇದ್ರು. ಅವರು ವಿವಿಧ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ರು. ದೀಪಗಳಿಂದ ಎಲ್ಲಾ ಕಡೆ ಅದು ಪ್ರಜ್ವಲಿತವಾಗಿತ್ತು. ಮತ್ತು ಆ ರಾಣಿಯರು ಮತ್ತು ಸಖಿಯರೆಲ್ಲರೂ ಅನೇಕ ರೀತಿಯ ನವಿಲುಗಳನ್ನು ಅಲ್ಲಿ ಸಾಕಿದ್ರು. ಆ ನವಿಲುಗಳಲ್ಲೂ ಕೂಡ ಸಂಚಾರ ಮಾಡ್ತಿದ್ವು. ಆ ನವಿಲುಗಳಿಗೆ ಮೋಡ ಅಂದ್ರೆ ಬಹಳ ಪ್ರೀತಿ, ಕವಿಗಳು ವರ್ಣನೆ ಮಾಡುವಂತೆ. ಆ ನವಿಲುಗಳು ಆ ಅರಮನೆಯಲ್ಲಿ ಏನೋ ಹೊಗೆ ಹಾಕಿದ್ರಲ್ಲ, ಧೂಪದ ಹೊಗೆ, ಆ ಧೂಪದ ಹೊಗೆಯನ್ನೇ ಮೋಡ ಎಂಬುದಾಗಿ ಭಾವಿಸಿ ನವಿಲುಗಳು ಅದನ್ನು ಆಸ್ವಾದನೆ ಮಾಡ್ತಿದ್ವು ಅಂತ ಅಲ್ಲಿ ವರ್ಣನೆ ಇದೆ. ಹಾಗೆ ಅವು ಕೇಕೆ ಧ್ವನಿ ಹಾಕ್ತಿದ್ದವು. ಇಂಥ ದಿವ್ಯವಾದಂತಹ ಅಂತಃಪುರದಲ್ಲಿ ಸಾವಿರಾರು ದಾಸಿಯರೊಡನೆ ಆ ರುಕ್ಮಿಣಿ ಕೂತ್ಕೊಂಡಿದ್ಲು. ಆ ಸಾವಿರಾರು ದಾಸಿಯರು ಹೇಗಿದ್ರಂದ್ರೆ, ಬಹಳಷ್ಟು ಪರಿಚಯ ಇದ್ದವರಿಗಷ್ಟೇ ಆ ರುಕ್ಮಿಣಿ ಯಾರು, ದಾಸಿಯರು ಯಾರು ಅಂತ ಗೊತ್ತಾಗಬೇಕು. ಯಾರೋ ನಮ್ಮಂತವ್ರು ಹೋದ್ರೆ ರುಕ್ಮಿಣಿಗೂ ದಾಸಿಯರಿಗೂ ವ್ಯತ್ಯಾಸನೇ ಗೊತ್ತಾಗಲಿಕ್ಕಿಲ್ಲ. ಹಾಗೆ ರೂಪ, ಗುಣ, ವಯಸ್ಸು, ವೇಷ ಇವೆಲ್ಲದರಲ್ಲಿ ತನಗೆ ಅನುರೂಪರಾಗಿದ್ದಂತಹ ಸಾವಿರಾರು ಜನ ದಾಸಿಯರೊಡನೆ ರುಕ್ಮಿಣಿ ದೇವಿ ಪರಿವೃತವಾಗಿದ್ಲು. ಆಕೆ ಚಿನ್ನದ ಬೀಸಣಿಗೆಯನ್ನು ಹಿಡಿದು ಪರ್ಯಂಕದ ಮೇಲೆ ಕೂತಿರ್ತಕ್ಕಂಥ ಕೃಷ್ಣನಿಗೆ ಗಾಳಿ ಬೀಸಿದ್ಲು ಅಂತ ಒಂದು ವರ್ಣನೆ ಇದೆ. ಅದನ್ನು ನಾರದರು ನೋಡಿದ್ರು. ನಾರದರು ಬಂದು ಕೂಡಲೇ ಸಮಸ್ತ ಆಸ್ತಿಕರಿಗೆ ಮುಕುಟಪ್ರಾಯನಾದಂಥ ಕೃಷ್ಣ ಆ ಪರ್ಯಂಕದಿಂದ ಮೇಲೆದ್ದು ಅವರಿಗೆ ನಮಸ್ಕಾರ ಮಾಡಿದ. ಎದ್ದು ಅವರನ್ನು ತಗೊಂಡೋಗಿ ತಾನು ಯಾವ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ ಅಲ್ಲೇ ಅವರನ್ನು ಕೂಡ ಕೂಡಿಸಿದ. ಯಾವನ ಚರಣ ಕಮಲಗಳಿಂದ ಗಂಗಾ ನದಿಯೇ ಹುಟ್ಟಿ ಬಂದಿದೆಯೋ ಅಂತ ಭಗವಂತ ಈ ನಾರದರ ಪಾದಗಳನ್ನು ತೊಳೆದ, ಭಕ್ತರು ಬಂದಿದ್ದಾರೆ ಅಂತ ಹೇಳಿ. ನಾರದರ ಪಾದಗಳನ್ನು ತೊಳೆದು ಅವರ ಪಾದೋದಕವನ್ನು ತನ್ನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ. ಅವನು ಬ್ರಹ್ಮಣ್ಯ ದೇವ ಎಂದೇ ಕರೀತಾರೆ ಅವನನ್ನು. ನಮೋ ಬ್ರಹ್ಮಣ್ಯ ದೇವಾಯ ಬ್ರಾಹ್ಮಣ ಹಿತಾಯ ಎಂದ ಕೃಷ್ಣನನ್ನು ವರ್ಣನೆ ಮಾಡೋದಿದೆ. ಬ್ರಹ್ಮಣ್ಯ ದೇವ ಅಂದ್ರೆ ಭಾಗವತರಾದವರನ್ನ, ತನ್ನ ಭಕ್ತರಾದವರನ್ನ ಅವನು ತನ್ನ ದೇವರಂತೆ ಪೂಜಿಸ್ತಾನೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಅವನು ಬ್ರಹ್ಮಣ್ಯ ದೇವ ಅನ್ನೋ ಹೆಸರು ಈ ರೀತಿಯಾಗಿ ಸಾರ್ಥಕ ಆಗಿತ್ತು. ಯಾರು ಭಾಗವತರಲ್ಲಿ ಬಂದರೂ ಕೂಡ ಅವರನ್ನ ಆತ ಗೌರವಿಸಿದ್ದ. ಯಥಾವಿಧಿಯಾಗಿ ನಾರದರಿಗೆ ಸತ್ಕಾರ ಮಾಡಿದ ಮತ್ತು ಅವರಿಗೆ ಉಪಚಾರ ಮಾಡಿದ. ಪ್ರಭೋ ಭಗವತೆ ಕರವಾಮಹೇ ಕಿಂ, ನೀವು
ಸಕಲ ಜ್ಞಾನ ವೈರಾಗ್ಯಾದಿಗಳಿಂದ ಸಂಪನ್ನರಾದವರು, ನಿಮಗೆ ನಾವು ಏನು ಕಾರ್ಯವನ್ನು ಇವತ್ತು ಮಾಡಿಕೊಡ್ಬೇಕು ಹೇಳಿ, ನಿಮಗೆ ಮಾಡಿಕೊಡ್ಬೇಕಾದಂಥ ಕೆಲಸ ನಾವೇನಾದ್ರೂ ಬಾಕಿ ಇದ್ರೆ ಹೇಳ್ರಿ ಅಂತ ಕೃಷ್ಣ ಕೇಳಿದ. ಆಗ ಅವರು ನಾರದರು ಹೇಳಿದ್ರು, ಸಮಸ್ತ ಲೋಕಗಳಿಗೂ ನೀನು ಸ್ವಾಮಿಯಾಗಿದ್ದಿ, ಭಕ್ತ ಜನರಲ್ಲಿ ಪ್ರೇಮವಿಡ್ತಿ ಮತ್ತು ದುಷ್ಟರಾದವರನ್ನ ದಂಡಿಸ್ತಿ ನೀನು. ಇದ್ಯಾವುದೂ ಕೂಡ ಅದ್ಭುತವಾದಂಥ ವಿಷಯ ಅಲ್ಲ. ನಿನ್ನ ಎಲ್ಲ ಗುಣಗಳನ್ನು ಕೂಡ ನಾನು ತಿಳಿದಿದ್ದೇನೆ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ನಿನ್ನ ಪಾದ ಕಮಲಗಳಲ್ಲಿ ಸದಾ ನನಗೆ ಭಕ್ತಿ ಇರಲಿ. ಸಂಸಾರವೆಂಬ ಸಾಗರದಲ್ಲಿ ನಾವೇನು ಬಿದ್ದಿದ್ದೇವಲ್ಲ, ಆ ಬಿದ್ದವರಿಗೆ ನಿನ್ನ ಪಾದ ಕಮಲಗಳ ಸ್ಮರಣೆ ಅಂತನ್ನುವಂಥದ್ದು ಯಾವತ್ತೂ ಕೂಡ ಉದ್ಧಾರಕವಾದದ್ದು. ಹೀಗೆ ನಾನು ಎಲ್ಲಿಯೇ ಇರಲಿ, ಏನೇ ಮಾಡ್ತಿರ್ಲಿ, ಸದಾ ಕಾಲ ನಿನ್ನ ಪಾದ ಕಮಲಗಳ ಧ್ಯಾನ ನನ್ನ ಮನಸ್ಸಿನಿಗೆ ಆಪ್ಯಾಯಮಾನವಾಗಿರ್ಲಿ ಅಂತ ಹೀಗೆ ಅವರು ಪ್ರಾರ್ಥನೆ ಮಾಡ್ಕೊಂಡ್ರು. ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಅವರು ರುಕ್ಮಿಣಿ ಅರಮನೆಯನ್ನು ಮೊದಲನೇದಾಗಿ ಗಮನಿಸಿದ್ರು. ಅಲ್ಲಿಂದ ಅವರೇ ಹೊರಟರು. ಕೃಷ್ಣನು ಕೂಡ ಅವರನ್ನ ಬೀಳ್ಕೊಟ್ಟ. ಮುಂದೆ ಅಂತಃಪುರದಿಂದ ರುಕ್ಮಿಣಿ ಅಂತಃಪುರದಿಂದ ಹೊರಟು ಈ ಯೋಗೇಶ್ವರನಾದಂಥ ಕೃಷ್ಣನ ಮಾಯೆಯನ್ನು ಮತ್ತಷ್ಟು ತಿಳ್ಕೋಬೇಕು ಅಂತ ಹೇಳಿ ಮತ್ತೊಬ್ಬ ಸ್ತ್ರೀಯ ಅಂತಃಪುರಕ್ಕೆ ಹೋದ್ರು. ಅಲ್ಲಿ ಏನ್ ಮಾಡ್ತಿದ್ದಾನೆ ಕೃಷ್ಣ ಅಂತ ನೋಡೋದಾದ್ರೆ, 3 ಆಸನಗಳಿದ್ದವು. ಆ 3 ಆಸನಗಳ ಮೇಲೆ ಒಂದು ಆಸನದ ಮೇಲೆ ಕೃಷ್ಣ ಕುತ್ಕೊಂಡಿದ್ದ, ಮತ್ತೊಂದು ಆಸನದ ಮೇಲೆ ಆತನ ಪತ್ನಿ ಇದ್ಲು. ಅದರ ಪಕ್ಕದ ಒಂದು ಆಸನದ ಮೇಲೆ ಉದ್ಧವ ಕುತ್ಕೊಂಡಿದ್ದ, ಅವನ ಮಂತ್ರಿ. ಅವ್ರ ಜೊತೆ ಅವನು ಪಗಡೆ ಆಡ್ತಿದ್ದ, 3 ಪ್ರೇಯಸಿ ಜೊತೆ ಪಗಡೆ ಆಡ್ತಿದ್ದ. ಉದ್ಧವ ಕೂತ್ಕೊಂಡು ಅದನ್ನು ನೋಡ್ತಿರ್ಬೇಕು. ಇದನ್ನ ನಾರದ ಗಮನಿಸಿದ ಆ ಮತ್ತೊಂದು ಅರಮನೆಯಲ್ಲಿ. ಮಹಾಮುನಿಗಳು ನೋಡಿದ ಕೂಡಲೇ ಈ ಕೃಷ್ಣ ಕೂಡಲೇ ಎದ್ದು ಬಂದ. ಹಿಂದೆ ಆ ಮನೆಯಲ್ಲಿ ಬಂದದ್ದು ಅದೆಲ್ಲ ಅವ್ರಿಗೆ ಗೊತ್ತಿದ್ರು ಕೂಡ ಏನೂ ತಿಳಿಯದವನಂತೆ. ಮಹಾಮುನಿಗಳೇ ಯಾವಾಗ ದಯಮಾಡಿಸಿದ್ರೆ ನನ್ನಿಂದ ಆಗ್ಬೇಕಾದ ಕೆಲಸ ಏನು ಅಂತ ಕೇಳಿದ. ಮತ್ತೊಮ್ಮೆ ಹೊಸದಾಗಿರುವಂತೆ ಮತ್ತು ಹೇಳ್ದ, ನೀವು ಜ್ಞಾನಭಕ್ತ ವೈರಾಗ್ಯಾದಿಗಳಲ್ಲಿ ನಿಮ್ಮನ್ನೇ ನೀವು ಮರೆತಂಥವ್ರು. ನಾನು ನಿಮಗೇನು ಮಾಡಬೇಕಾಗಿದೆ? ನಿಮಗೇನು ಬೇಕಾಗಿಲ್ಲ ನಮ್ದು. ಆದರೂ ಏನಾದರೂ ಅಪ್ಪಣೆ ಕೊಡ್ರಿ, ನಿಮಗೆ ಬೇಕಾದಂಥ ಕೆಲಸವನ್ನು ಮಾಡಿಕೊಡ್ತೇನೆ. ತಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಡಿ ಅಂತ ಕೇಳ್ಕೊಂಡ ಅವನು. ಕ್ರಿಯತೆ ಕಿನ್ನು ಪೂರ್ಣಾನಾಂ ಅಪೂರ್ಣೈಹಿ ಅಸ್ಮದಾದಿಭಿಹಿ. ನಾನು ಅಪೂರ್ಣ ನಿನ್ನ ಎದುರಿಗೆ ಅಂತ ಹೇಳ್ಕೊಂಡ ಕೃಷ್ಣ ಆ ನಾರದನನ್ನ ತನಗೆ ಹೋಲಿಸ್ಕೊಂಡು. ಅಥಾಪಿ ಬ್ರೂಹಿನೋ ಬ್ರಹ್ಮನ್ ಜನ್ವೈತ ಕ್ಷೋಭನಂ ಕುರು. ಈ ಜನ್ಮವನ್ನ ನಾನು ಈ ಹುಟ್ಟಿದ್ದೇನಲ್ಲ, ಈ ಜನ್ಮವನ್ನು ಪವಿತ್ರವನ್ನಾಗಿ ಮಾಡು, ಏನಾದರೂ ಆಜ್ಞೆ ಮಾಡು ಅಂತ ಕೇಳ್ಕೊಂಡ ನಾರದರನ್ನ. ನಾರದರು ಆಶ್ಚರ್ಯಚಕಿತರಾಗಿ ಅವ್ರೇನೋ ಮಾತೇ ಆಡಲಿಲ್ಲ, ಸುಮ್ಮನೆ ಅಲ್ಲಿಂದ ಎದ್ದು ಹೋಗ್ಬಿಟ್ರು. ಕೃಷ್ಣನ ಏನೂ ಹೇಳಲಿಲ್ಲ, ಬಂದು ಕೂತ್ಕೊಳ್ಳಿ, ಯಾಕೆ ಎದ್ದು ಹೋಗ್ಲಿ ಅಂತ ಏನೂ ಕೇಳಲಿಲ್ಲ. ಅವ್ರು ಮತ್ತೊಂದು ಅಂತಃಪುರಕ್ಕೆ ಹೋಗ್ಬಿಟ್ರು. ಏನೇನ್ ಮಾಡಿದ? 16,108 ಎಲ್ಲನೂ ಇಲ್ಲಿ ವರ್ಣನೆ ಮಾಡಿಲ್ಲ, ಆದ್ರೂ ಕೆಲವನ್ನೇ ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡಿದ್ದೆಲ್ಲವೂ ನಾವು ನೋಡ್ಬೇಕು. ಅಲ್ಲಿ ಏನ್ ಮಾಡ್ತಿದ್ದಂದ್ರೆ, ಎಳೆಯ ಮಕ್ಕಳನ್ನ ಆಡಿಸ್ತಾ ಕೂತ್ಕೊಂಡಿದ್ವಿ. ಆ ಎಳೆಯ ಮಕ್ಕಳನ್ನ ಮಕ್ಕಳಾಗಿದ್ರು, ಮೊಮ್ಮಕ್ಕಳಾಗಿದ್ರು, ಅಥವಾ ಬೇರೆಯವ್ರ ಮಕ್ಕಳಾಗಿದ್ರು, ಅದೇನು ಇಲ್ಲಿಲ್ಲ. ಅಂತೂ ಕೆಲವು ಎಳೆಯ ಮಕ್ಕಳನ್ನ ಆಡಿಸ್ತಿದ್ದ. ಒಂದು ಕ್ಷಣ ಮಾತ್ರ ಅಲ್ಲಿ ನಿಂತಿದ್ರು, ಕೂಡಲೇ ಹೊರಟೇ ಬಿಟ್ಟು, ಯಾಕಂದ್ರೆ ಎಲ್ಲ ಮುಗಿಬೇಕಲ್ಲ ಅಷ್ಟೆಲ್ಲ ಅರಮನೆಗಳು. ಅದಕ್ಕಾಗಿ ಮತ್ತೊಂದು ಕಡೆ ಹೊರಟು. ಅಲ್ಲಿ ಏನ್ ಮಾಡಿದ ಅಂದ್ರೆ, ಕೃಷ್ಣ ಸ್ನಾನಕ್ಕೆ ತಯಾರಾಗ್ತಿದ್ದ. ಎಣ್ಣೆ ಇತ್ಯಾದಿ ಹಚ್ಕೊಂಡು ಅಭ್ಯಂಗ ಸ್ನಾನಕ್ಕೆ ತಯಾರಾಗ್ತಿದ್ದಿರ್ಬೇಕು ಕೃಷ್ಣ. ಅದನ್ನ ನೋಡಿದ್ರು. ಮತ್ತೊಂದು ಅಂತಃಪುರಕ್ಕೆ ಹೋದ್ರು. ಅಲ್ಲಿ ಸ್ನಾನ ಇತ್ಯಾದಿಗಳೆಲ್ಲ ಮುಗಿದಿತ್ತ. ಒಂದು ಯಜ್ಞಕುಂಡದಲ್ಲಿ ಹೋಮ ಮಾಡ್ತಿದ್ದ ಕೃಷ್ಣ. ಮತ್ತೊಂದು ಕೆಲವು ಮನೆಗಳಲ್ಲಿ ಪಂಚಯಜ್ಞ ಅಂದ್ರೆ ಯಜ್ಞಕುಂಡದಲ್ಲಿ ಹೋಮ ಮಾಡೋದು ಕೆಲವೊಮ್ಮೆ. ಮತ್ತೊಂದು ಕೆಲವು ಕಡೆ ಪಿತೃದೇವತೆಗಳಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡ್ತಿದ್ದ. ಅಂದ್ರೆ ಪಂಚ ಮಹಾಯಜ್ಞಗಳ ಮೂಲಕವಾಗಿ ದೇವತೆಗಳನ್ನ ಆರಾಧನೆ ಮಾಡ್ತಿದ್ದ. ಮತ್ತು ಮುಂದೆ ಹೋದಾಗ ಇದೆಲ್ಲ ಮುಗಿದಿತ್ತು, ಬಂದಂತ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಿದ್ದ. ಅಂದ್ರೆ ಇವೆಲ್ಲ ಕ್ರಮವಾಗಿದೆ. ಸ್ನಾನ ಮಾಡಿಸ್ತಿದ್ದ, ತನ್ನ ಸ್ನಾನ ಮುಗಿಸಿದ, ಆಮೇಲೆ ದೇವತಾರಾಧನೆ ಮಾಡಿದ, ಮುಂದೆ ಬಂದಂತ ಬ್ರಾಹ್ಮಣರಿಗೆ ಆತ ಭೋಜನ ಮಾಡಿಸಿದ. ಮತ್ತು ಕೆಲವುಗಳಲ್ಲಿ ಅದನ್ನು ಅತ್ಯಂತ ಮುಂದಿನ ಮನೆಯಲ್ಲಿ ಹೋದ್ರೆ ಭೋಜನ ಮುಗಿದಿತ್ತು, ತಾನೇ ಊಟ ಮಾಡ್ತಿದ್ದ ಕುತ್ಕೊಂಡು. ಆ ಯಜ್ಞ ಶೇಷವನ್ನ ತಾನೇ ಭೋಜನ ಮಾಡ್ತಿದ್ದ. ಇನ್ನು ಕೆಲವು ಅಂತಃಪುರಕ್ಕೆ ಹೋದ, ಹೇಳೋದು ತಡ ಆಗಿತ್ತೇನೋ ಕೃಷ್ಣಂದು, ಆವಾಗ ಇನ್ನು ಸಂಧ್ಯಾ ವಂದನೆ ಮಾಡ್ತಿದ್ದ. ಮತ್ತು ಕೆಲವು ಭವನಗಳಲ್ಲಿ ಕೃಷ್ಣ ಅಲ್ಲಿ ಕೂತಿದ್ದ. ಇವ್ರು ಹೋದ್ರೆ ಕೃಷ್ಣ ಅವ್ರನ್ನ ಗಮನಿಸಲಿಲ್ಲ, ಯಾಕಂದ್ರೆ ಅವನು ಕಣ್ಣೆಲ್ಲ ಮುಚ್ಕೊಂಡು ಗಾಯತ್ರಿ ಜಪ ಮಾಡ್ತಿದ್ದ. ಹಾಗಾಗಿ ಸುತ್ತಮುತ್ತಲಿನ ಯಾರನ್ನೂ ಅವನು ಗಮನಿಸುವ ಪರಿಸ್ಥಿತಿಯಲ್ಲಿರಲಿಲ್ಲ. ಗಾಯತ್ರಿ ಮೇಲೆ ಜಪ ಮಾಡ್ತಿದ್ದ. ಮತ್ತಿನ್ಯಾವುದೋ ಮನೆಗೆ ಹೋದ್ರೆ ಖಡ್ಗ ಗುರಾಣಿ ಎಲ್ಲ ತಗೊಂಡು ಶಸ್ತ್ರಾಭ್ಯಾಸ ಮಾಡ್ತಿದ್ದ. ಮತ್ತು ಕೆಲವು ಮನೆಗಳಿಗೆ ಹೋದ್ರೆ ಆನೆಗಳ ಮೇಲೆ ಕೂತ್ಕೊಂಡು, ಕುದುರೆಗಳ ಮೇಲೆ ಕೂತ್ಕೊಂಡು ಮನೆಯಿಂದ ಹೊರ ಹೊರಲಿಕ್ಕೆ ತಯಾರಾಗಿದ್ದ. ಎಲ್ಲ ಕೆಲಸ ಮುಗಿಸಿ ಮನೆಯಿಂದ ಹೊರಲಿಕ್ಕೆ ತಯಾರಾಗಿದ್ದ. ಮತ್ತೆ ಕೆಲವು ಮನೆಗಳಲ್ಲಿ ನೋಡಿದ್ರೆ, ಕೆಲವು ಮನೆಗಳಲ್ಲಿ ತಾನೊಬ್ಬನೇ ಹೊರಲಿಕ್ಕೆ ತಯಾರಾಗಿದ್ದ. ಇನ್ನು ಕೆಲವು ಮನೆಗಳಲ್ಲಿ ಪತ್ನಿಯರ ಸಮೇತವಾಗಿ ಎಲ್ಲೋ ಹೊರಟಿದ್ದ. ಅದನ್ನು ನೋಡಿದ್ರು. ಅವ್ರಿಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಸಾಗರದಲ್ಲಿ ಮುಳುಗಿ ಹೋಗ್ಬಿಟ್ರು ನಾರದರು. ಮತ್ತೆ ಕೆಲವು ಮನೆಗಳಿಗೆ ಹೋದ್ರೆ
ಅಂತಃಪುರಗಳಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಮಲ್ಕೊಂಡಿದ್ದ. ಹಂಸತೂಲಿಕಾ ತಲ್ಪ ಅಂದ್ರೆ ಹಂಸದ ಗರಿ ಇರ್ತದಲ್ಲ, ಬಹಳ ಮೃದುವಾದ ಗರಿ ಅದು. ಹಂಸದ ಮೃದುವಾದ ಗರಿಗಳನ್ನೇ ಒಂದು ಹಾಸಿಗೆ ರೂಪದಲ್ಲಿ ತಯಾರು ಮಾಡಿ ಇಟ್ಟಿರ್ತಾರೆ. ಅಂಥದ್ದು ರಾಜರ ಭೋಗಕ್ಕೆ ಉಪಯೋಗ ಆಗುವಂಥದ್ದು. ಆ ಹಂಸತೂಲಿಕಾ ತಲ್ಪದ ಮೇಲೆ ಮಲ್ಕೊಂಡಿದ್ದ. ಮತ್ತೆ ಕೆಲವು ಕಡೆ ಸುಮ್ಮನೆ ಕೂತಿದ್ದ. ಅವನು ಸುತ್ತಮುತ್ತಲಿರುವ ಒಂದು ಒಂದಿ ಮಾರ್ಗದಲ್ಲಿರ್ತಾರಲ್ಲ, ಅವರು ಅವನನ್ನು ಸ್ತೋತ್ರ ಮಾಡ್ತಿದ್ರು. ಮತ್ತು ಕೆಲವು ಅಂತಃಪುರಗಳಲ್ಲಿ ಉದ್ಧವ ಮೊದಲಾದಂಥವರು ಮಂತ್ರಿಗಳು ಅವನ ಜೊತೆ ಇದ್ರು. ಅವ್ರ ಜೊತೆ ಸೇರಿ ಅವನು ರಾಜಕಾರ್ಯದ ಬಗ್ಗೆ ಆಲೋಚನೆ ಮಾಡ್ತಿದ್ದ, ಏನೋ ಗಹನವಾದಂತಹ ವಿಚಾರದಲ್ಲಿದ್ದ. ಮತ್ತೆ ಇನ್ನು ಕೆಲವು ಅಂತಃಪುರಕ್ಕೆ ಹೋದ್ರೆ ಅಂತಃಪುರದ ಅಂಗಳದಲ್ಲಿ ಕೆಲವು ಕೃತಕವಾದಂತಹ ಸರೋವರಗಳಿದ್ದವು. ಅಲ್ಲಿ ತನ್ನ ಪತ್ನಿಯರ ಜೊತೆಗೆ ಮಕ್ಕಳ ಜೊತೆಗೆ ಆತ ಜಲಕ್ರೀಡೆ ಆಡ್ತಿದ್ದ. ಮತ್ತು ಕೆಲವು ಭವನಗಳಲ್ಲಿ ವಸ್ತ್ರ ಆಭರಣಗಳಿಂದ ಸಮೇತವಾದಂತಹ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡ್ತಿದ್ದ. ಮತ್ತೆ ಇನ್ನೊಂದು ಕೆಲವು ಮನೆಗಳಿಗೆ ಹೋದ್ರೆ ಪತ್ನಿ ಸಮೇತನಾಗಿ ಯಾರೋ ಪಂಡಿತರು ನಮ್ಮಂತವ್ರು ಹೇಳುವಂಥದ್ದು ಪುರಾಣ ಕೇಳ್ಕೊತ ಕೂತಿದ್ದ. ಮಂಗಳಮಯವಾದಂತಹ ಇತಿಹಾಸ ಪುರಾಣಗಳನ್ನು ಕೇಳ್ತಿದ್ದ. ಮತ್ತೆ ಕೆಲವು ಕಡೆ ತನ್ನ ಪ್ರೇಯಸಿಯ ಜೊತೆಗೆ ಹಾಸ್ಯ ವಿನೋದದ ಕಥೆಗಳನ್ನು ಹೇಳ್ಕೊಂಡು ಜೋರಾಗಿ ನಗುತ್ತಿದ್ದ. ಅವರು ಏನು ಹೇಳ್ತಿದ್ರು, ಇವನು ಏನು ಹೇಳ್ತಿದ್ದ, ಅವರ ಮಾತನ್ನು ಕೇಳಿ ಇವನು ಜೋರಾಗಿ ಅಟ್ಟಹಾಸ ಮಾಡಿ ನಗುತ್ತಿದ್ದ. ಮತ್ತೆ ಕೆಲವು ಕಡೆ ಧರ್ಮಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡ್ತಿದ್ದ. ಮತ್ತೆ ಕೆಲವು ಕಡೆ ಅರ್ಥಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡ್ತಿದ್ದ. ಅವನು ಪಟ್ಟಾಭಿಷಿಕ್ತನಾಗಿಲ್ಲದೆ ಇದ್ರೂ ಕೂಡ ರಾಜ್ಯದ ಎಲ್ಲಾ ವ್ಯವಹಾರಗಳಲ್ಲಿ ಸೂಕ್ಷ್ಮವಾಗಿ ಭಾಗವಹಿಸುತ್ತಿದ್ದ ಅಂತ ನಾವು ಇದನ್ನ ಇಲ್ಲಿ ನೋಡ್ಬೇಕು. ಮತ್ತೆ ಕೆಲವು ಕಡೆ ಧರ್ಮ ಆಯ್ತು, ಅರ್ಥ ಆಯ್ತು, ಮುಂದೆ ಕಾಮಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಲ್ಲಿ ಆಸಕ್ತನಾಗಿದ್ದ. ಇದನ್ನೆಲ್ಲವನ್ನು ನೋಡಿ ಆ ನಾರದರಿಗೆ ಮತ್ತಷ್ಟು ಆಶ್ಚರ್ಯ ಆಯ್ತು. ಇನ್ನು ಮುಂದೆ ಹೋದ್ರೆ ಏಕಾಂತದಲ್ಲಿ ಕೂತಿದ್ದ. ಸುತ್ತಮುತ್ತಲು ಯಾರೂ ಇರಲಿಲ್ಲ ಅವನಿಗೆ. ಪ್ರಕೃತಿಗೆ ಅತೀತನಾದಂತಹ ಪರಮ ಪುರುಷನನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿದ್ದ ಏಕಾಂತದಲ್ಲಿ ಕೂತ್ಕೊಂಡು. ಇನ್ನೊಂದು ಕಡೆ ಹೋದ್ರೆ ಗುರುಜನರನ್ನ ಸೇವೆ ಮಾಡ್ತಿದ್ದ. ಅವ್ರು ಯಾರು ಕಾಲು ಒತ್ತಿ ಅವ್ರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಟ್ಟು ಹೀಗೆಲ್ಲ ಸೇವೆ ಮಾಡ್ತಿದ್ದ. ಮತ್ತು ಕೆಲವು ಮನೆಗಳಲ್ಲಿ ಸೇನಾಪತಿಗಳ ಜೊತೆ ಕೂತ್ಕೊಂಡು ಇನ್ನು ಯಾವ ರಾಜರು ನಮ್ಮ ಮೇಲೆ ದಂಡಕ್ಕೆ ಬರೋರಿದ್ದಾರೆ, ಯಾವ ರಾಜರ ಮೇಲೆ ನಾವು ಯುದ್ಧ ಸಾರಬೇಕಾಗಿದೆ, ಯಾರ ಬಗ್ಗೆ ನಾವು ಮುನ್ನೆಚ್ಚರಿಕೆ ತಗೊಳ್ಬೇಕು, ಅದನ್ನೆಲ್ಲ ಆಲೋಚನೆ ಮಾಡ್ತಿದ್ದ. ಮತ್ತೆ ಕೆಲವು ಕಡೆ ಹೋದ್ರೆ ನಮ್ಮ ಶತ್ರು ರಾಜರು ಯಾರಾದರೂ ಅಥವಾ ಮಿತ್ರ ರಾಜರು ಯಾರಾದರೂ ಇದ್ರೆ ಅವ್ರ ಜೊತೆ ನಾವು ಹೇಗೆ ಸಂಧಿ ಮಾಡ್ಕೊಳ್ಬೇಕು, ಸ್ನೇಹ ಹೇಗೆ ಮಾಡ್ಕೊಳ್ಬೇಕು, ಅದನ್ನ ಆಲೋಚನೆ ಮಾಡ್ತಿದ್ದ. ನಾರದರು ನನ್ನ ಜನ್ಮ ಕೃತಕೃತ್ಯ ಆಯಿತು ಅಂತ ಆಲೋಚನೆ ಮಾಡಿದ್ರು. ಮತ್ತೆ ಕೆಲವು ಕಡೆ ಹೋದ್ರೆ ಬಲರಾಮನ ಜೊತೆ ಕೂತ್ಕೊಂಡಿದ್ದ. ಕೂತ್ಕೊಂಡು ಸಜ್ಜನರನ್ನ ಯಾವ ರೀತಿಯಾಗಿ ಉದ್ಧಾರ ಮಾಡಬೇಕು, ಸಜ್ಜನರಿಗೆ ಜಗತ್ತಿನಲ್ಲಿ ಬಂದಂತ ಸಂಕಟಗಳೇನು, ಅದನ್ನ ಆಲೋಚನೆ ಮಾಡ್ತಿದ್ದ. ಇನ್ನೆಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಏನಂದ್ರೆ, ಇನ್ನು ಕೆಲವು ಮನೆಗಳಿಗೆ ಹೋದ್ರೆ ಅಲ್ಲಿ ತನ್ನ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳಿಗೆ ವಿವಾಹ ಯೋಗ್ಯರಾದಂತಹ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದ್ರೂ ಇದ್ದಾರೇನೋ ಅಂತ ಎಲ್ಲ ಕಡೆಯಿಂದ ವರದಿ ತರಿಸ್ಕೊಂಡು, ಬೇರೆಯವ್ರ ಮಕ್ಕಳದಲ್ಲ, ತಂದೆ ಮಕ್ಕಳದು. ಯಾಕಂದ್ರೆ ಅವ್ನು 11,77,189 ಜನ ಮಕ್ಕಳು ಇದ್ರು. ನಾನೊಮ್ಮೆ ಬೆಳಿಗ್ಗೆ ಕೂತ ಲೆಕ್ಕ ಹಾಕಿದೆ, ನಮಗೂ 365 ದಿವಸ ನಾವು ಒಂದು ವರ್ಷಕ್ಕೆ ಅಂತದೊಂದು 10 ವರ್ಷ, 3 ವರ್ಷ ಅಂತ ಲೆಕ್ಕ ಹಾಕಿದ್ರೆ ಸುಮಾರು 36,000-37,000 ದಿವಸ ಆಗ್ತವೆ ನಮ್ಮ ಜೀವಮಾನದಲ್ಲಿ. 11,77,000 ಜನ ಮಕ್ಕಳಿದ್ರಲ್ಲ, ಅಂದ್ರೆ ಪ್ರತಿಯೊಬ್ಬ ಪತ್ನಿಗೆ 10 ಜನ ಗಂಡು ಮತ್ತು 1 ಹೆಣ್ಣು ಮಕ್ಕಳಿದ್ರಲ್ಲ, ಅವ್ರಿಗೆಲ್ಲರಿಗೂ ಮದುವೆ ಮಾಡ್ತಾ ಕೂತ್ರೆ ಪ್ರತಿ ದಿವಸ 10 ಮದುವೆ ಅವ್ನು ಮಾಡ್ಬೇಕಾಗ್ತಿತ್ತು. ಅದನ್ನೊಂದ್ಸರಿ ಭಾಗಾಕಾರ ಮಾಡಿ ನೋಡಿದ್ರೆ. ಹಾಗಾಗಿ ಪ್ರತಿನಿತ್ಯ ಅವನ ಮನೆಯಲ್ಲಿ ಯಾವ್ದಾದ್ರು ಒಂದು ಮದುವೆ, ಮತ್ತೆ ಯಾವ್ದಾದ್ರು ಹುಡುಗಿಗೆ ಒಂದು ಹುಡುಗನ ತಂದು ಹುಡ್ಕೋದು, ಮತ್ತೆ ಹುಡುಗನಿಗೆ ಒಂದು ಹುಡುಗನ ತಂದು ಹುಡ್ಕೋದು, ಯಾರನ್ನ ಕೊಟ್ಟು ಕಳಿಸ್ತಿದ್ದಿರ್ಬೇಕು, ಯಾರು ಒಳ್ಳೆ ಹುಡುಗರಿದ್ದಾರೆ ನೋಡಿ ಬರ್ರಿ ಅಂತೇಳಿ. ಮತ್ತೆ ಕೆಲವು ಕಡೆ ಅದಕ್ಕೆ ಸಂಬಂಧಪಟ್ಟಂತ ಪರಿವರ್ತನೆ ಇತ್ಯಾದಿಗಳನ್ನು ಮಾಡ್ತಿರ್ಬೇಕು. ಅಲ್ಲೇನು ಆಚಾರ ಇಲ್ಲ, ಅಂದ್ರೆ ಪ್ರತಿನಿತ್ಯವೂ ಯಾವ್ದಾರ ಒಂದು ಚಟುವಟಿಕೆ ಅಲ್ಲಿ ಇದ್ದಿರಬೇಕು. ಯಾರೋ ಅವರಲ್ಲಿ ಬಂದಿರುವಂತಹ ತಕರಾರುಗಳನ್ನು ಬಗೆಹರಿಸುವ ಕೆಲಸನೂ ನಡೆಸಿದ್ದಿರಬೇಕು. ಹೀಗೆ ವಿವಾಹ ಯೋಗ್ಯರಾದಂತಹ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳನ್ನ ಗಮನಿಸಿ ಅವರ ವೈಭವೋಪೇತವಾದಂತಹ ವಿವಾಹ ಮಹೋತ್ಸವಗಳನ್ನೇ ಮಾಡ್ತಿದ್ದ. ಮತ್ತೆ ಕೆಲವು ಕಡೆ ತನ್ನ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಬೇಕಾದಂತಹ ಸಂಪತ್ತಿನೆಲ್ಲ ಬಳುವಳಿ ಎಲ್ಲವನ್ನು ಕೂಡ ಕೊಟ್ಟು, ವರದಕ್ಷಿಣೆ ಕೊಡಬೇಕಾದೆಲ್ಲ ಕೊಟ್ಟು ಅವ್ರ ಗಂಡನ ಮನೆಗೆ ಕೊಟ್ಟು ಕಳಿಸ್ತಿದ್ದ. ಬೇರೆ ಬೇರೆ ಕಡೆ ಕೊಟ್ಟಿದ್ದ, ಕೆಲವು ಕಡೆ ಅಲ್ಲೇ ಯಾವ್ದವರಲ್ಲೂ ಮದುವೆ ಮಾಡಿ ಕೊಟ್ಟಿದ್ದ ಅಂತಿದೆ. ಹಾಗಾಗಿ ಆ ಎಲ್ಲ ಹೆಣ್ಣು ಮಕ್ಕಳನ್ನ ತಮ್ಮ ಗಂಡಂದ್ರ ಮನೆಗೆ ಕಳಿಸಿಕೊಡೋದ್ರಲ್ಲಿ ನಿರತನಾಗಿದ್ದ. ಮತ್ತೆ ಕೆಲವು ಕಡೆ ಹೋದ್ರೆ ಸೊಸೆಯಂದ್ರನ್ನು ಬರಮಾಡ್ಕೊಳ್ಳಿಕತ್ತಿದ್ದ. ಆ ಸೊಸೆಯಂದ್ರು ಮತ್ತು ಅವರ ಬಂಧುಗಳೇನಿದ್ರು ಅವರೆಲ್ಲರನ್ನು ಕೃಷ್ಣ ಸ್ವಾಗತ ಮಾಡ್ತಿದ್ದ. ಕೃಷ್ಣ ಮತ್ತು ಕೃಷ್ಣನ ಪ್ರೇಯಸಿಯರೆಲ್ಲ ಪತ್ನಿಯರೆಲ್ಲರೂ ಸೇರಿ ಆ ನೂತನ ಸೊಸೆಯರನ್ನ ಮನೆಗೆ ಬರಿ ಮಾಡಿಕೊಡ್ತಿದ್ರು ಅಂತಿದೆ. ಇದೆಲ್ಲವನ್ನು ನೋಡಿ ಬರೇ ನಾರದರಿಗೆ ಆಶ್ಚರ್ಯ ಆಗಿತ್ತಲ್ಲ, ಸಮಸ್ತ ಲೋಕಗಳಿಗೆ ಬಹಳ ಆಶ್ಚರ್ಯ ಆಯಿತು ಅನ್ನೋ ಸಂಗತಿಯನ್ನು ನಾವು ನೋಡ್ತೀವಿ. ಮತ್ತೆ ಕೆಲವು ಕಡೆ ಹೋದ್ರೆ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡ್ತಾ ಇತ್ತು. ಅದೇನೋ ಪಂಚಮಹಾಯುದ್ಧಗಳು ನಿತ್ಯ ಕಾರ್ಯಗಳಲ್ಲ, ಅವು ನೈಮಿತ್ತಿಕ ಕಾರ್ಯಗಳು.
ಅಶ್ವಮೇಧ ಯಾಗ, ಪೌಂಡರೀಕ ಯಾಗ, ಹೀಗೆ ಕೆಲವು ಕಡೆ ಅಲ್ಲಿ ಇದೇ ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಮುಂದೊಂದು ಕಡೆ ಬರೋದಿದೆ. 1 ವರ್ಷ ಪೂರ್ಣವಾಗಿ ಮಾಡಬೇಕಾದ ಯಾಗವನ್ನು ಒಂದೇ ದಿವಸದಲ್ಲಿ ಕೃಷ್ಣ ಮಾಡಿ ಮುಗಿಸಿದ ಅಂತ ಒಂದು ವರ್ಣನೆ ಬರೋದಿದೆ. ಅಂಥ ದಿವ್ಯವಾದಂತಹ ಯಾಗಗಳನ್ನ ತನ್ನ ಅರಮನೆಯಲ್ಲಿ ಕುತ್ಕೊಂಡು ಮಾಡ್ತಿದ್ದ. ಮತ್ತೆ ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೂ ನೀರಿನ ಅಭಾವ ಇದೆಯೋ ಅದನ್ನೆಲ್ಲ ಗಮನಿಸಿ ಅಲ್ಲಿ ಬಾವಿಗಳನ್ನು ತೋಡಿಸಿ, ಕೆರೆಗಳನ್ನು ತೋಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ ಆದೇಶ ಕೊಡ್ತಿದ್ದ. ಮತ್ತೆ ಕೆಲವು ಕಡೆ ಏನ್ ಮಾಡ್ತಿದ್ದ ಅಂದ್ರೆ ಸಿಂಧು ದೇಶದ ಕುದುರೆಗಳ ಮೇಲೆ ಕುತ್ಕೊಂಡು ಬೇಟೆಯಾಗಲಿಕ್ಕೆ ಹೊರಲಿಕ್ಕೆ ತಯಾರಾಗಿದ್ದ. ಬೇಟೆಗೆ ಬೇಕಾದಂತಹ ಕವಚ ಇತ್ಯಾದಿಗಳನ್ನ ಧಾರಣೆ ಮಾಡಿಕೊಂಡು. ಮುಂದೆ ಕೆಲವು ಕಡೆ ಪ್ರಜೆಗಳು ಸಾಮ್ರಾಜ್ಯದ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅದನ್ನ ಗಮನಿಸಬೇಕು ಅಂತ ಹೇಳಿ ಗೂಢವಾದಂತಹ ವೇಷವನ್ನು ಧರಿಸಿ ಎಲ್ಲ ಕಡೆ ಸಂಚಾರ ಮಾಡ್ಲಿಕ್ಕೆ ಹೊರಟಿದ್ದ. ಬೇರೆ ರಾಜರಾದ್ರೆ ಅವರೇನೋ ಬಹಳಷ್ಟು ಗಡ್ಡ ಬಿಟ್ಟು ಮೀಸೆ ಬಿಟ್ಟು ಉಳಿದವರಿಗೆ ನಮ್ಮ ಪರಿಚಯ ಆಗಬಾರದು ಅಂತ ಹೇಳಿ ಪ್ರಜೆಗಳ ನಡುವೆ ಸಂಚಾರ ಮಾಡೋದಿತ್ತು. ಇವನು ಕ್ಷಣ ಮಾತ್ರದಲ್ಲಿ ಬೇಕಾದಂತಹ ರೂಪವನ್ನು ತಾಳುವಂಥವನು. ಹಾಗಾಗಿ ವೇಷವನ್ನು ಮರೆಸಿಕೊಂಡು ಜನರ ನಡುವೆ ಸಂಚಾರ ಮಾಡಲಿಕ್ಕೆ ಅಣಿಯಾಗಿದ್ದ. ಮತ್ತೆ ಕೆಲವು ಕಡೆ ಜನತಾ ಸಂದರ್ಶನ ಮಾಡ್ತಿದ್ದ, ಈಗಿನ ಕಾಲದ ಆಡಳಿತಗಾರರು ಮಾಡುವಂತೆ ಜನರ ದುಃಖ ದುಮ್ಮಾನಗಳನ್ನು ಆಲಿಸ್ತಿದ್ದ. ನಾರದರಿಗೆ ಮಾತೇ ಹೊರಡಲಿಲ್ಲ, ಅವರು ಮೂಕರಾಗಿ ಬಿಟ್ರು ಅಂತಿದೆ. ಮನುಷ್ಯರಂತೆ ಆಟ ಮಾಡ್ತಿದ್ದಂತಹ ಈ ಋಷಿಕೇಶನ ಯೋಗ ಮಾಯಾ ಏನಿದೆ ಅದರ ವೈಭವವನ್ನು ನೋಡಿ ನಾರದರಿಗೆ ಕೊನೆಗೊಮ್ಮೆ ನಗು ಬಂತಂತೆ. ನಗು ಬಂದು ಹೇಳಿದರು, ಎಲ್ಲ ಯೋಗಿಗಳಿಗೂ ನೀನು ಆತ್ಮಸ್ವರೂಪನಾದಂಥವನು, ಬ್ರಹ್ಮ ಮೊದಲಾದಂತಹ ಮಹಾ ಮೇಧಾವಿಗಳಿಗೂ ಕೂಡ ನಿನ್ನ ಸ್ವರೂಪ ತಿಳಿಯುವಂಥದ್ದಲ್ಲ. ಆದರೆ ನನ್ನ ಶಕ್ತಿಗನುಸಾರವಾಗಿ ನಿನ್ನ ಮಹಿಮೆಯನ್ನು ನಾನು ಕಣ್ಣಾರೆ ನೋಡಿ ಸಂತೋಷಗೊಂಡಿದ್ದೇನೆ. ಆದರೆ ನಿನ್ನ ಪರಮಾರ್ಥ ಇವತ್ತು ಕೂಡ ನನಗೆ ತಿಳಿದಿಲ್ಲ, ನಿನ್ನ ಮೂಲ ಸ್ವರೂಪ ಏನಂತ ಹೇಳಿ. ಹಾಗಾಗಿ ಎಲ್ಲ ನೋಡಿದ್ದೇನೆ, ನೋಡುವುದೆಲ್ಲ ಮುಗಿದಿದೆ, ಇನ್ನು ಹೋಗ್ಲಿಕ್ಕೆ ಅನುಮತಿ ಕೊಡು. ಇನ್ನು ಹೀಗೆ ನೋಡ್ತಿದ್ರೆ ನನ್ಗೆ ಏನಾದ್ರು ಭಯ ಆಗ್ಬೋದು. ಅರ್ಜುನಿಗೆ ಭಯ ಆಗಿತ್ತಲ್ಲ ಭಗವಂತನ ವಿಶ್ವರೂಪ ನೋಡಿ, ಹಾಗೆ ಭಯ ಆಗ್ಬೋದು ಅಂತ ಅಲ್ಲೇನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಇಷ್ಟು ನೋಡಿದ್ ಸಾಕು, ನನಗೆ ಹೋಗ್ತೇನೆ ಅಂತ ಹೇಳಿದ ಅವನು ನಾರದ. ಈಗಾಗಲೇ ನಿನ್ನ ಕೀರ್ತಿ 3 ಲೋಕದಲ್ಲಿ ಎಲ್ಲ ಕಡೆ ತುಂಬಿದೆ, ಮತ್ತಷ್ಟು ನಿನ್ನ ಕೀರ್ತಿಯನ್ನು ನಾನು ಎಲ್ಲ ಕಡೆ ಗಾನ ಮಾಡ್ತಾ ಸಂಚಾರ ಮಾಡ್ತೀನಿ, ನನಗೆ ಅನುಮತಿ ಕೊಡು ಅಂತ ಅವರು ಕೃಷ್ಣನನ್ನು ಕೇಳಿದ್ರು. ಆಗ ಕೃಷ್ಣ ಹೇಳಿದ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾ ತದು ಅನುಮೋದಿತ. ಬ್ರಾಹ್ಮಣ ಶ್ರೇಷ್ಠ ಅಂತ ನಾರದರೆ, ನಾನು ಧರ್ಮಕ್ಕೆ ಉಪದೇಶಕನಾದವನು, ಧರ್ಮವನ್ನು ಪರಿಪಾಲನೆ ಮಾಡುವಂಥವನು ಮತ್ತು ಧರ್ಮಾನುಷ್ಠಾನವನ್ನ ಅನುಮೋದನೆ ಮಾಡುವಂಥವನು. ಹಾಗಾಗಿ ಶಾಸ್ತ್ರೋಕ್ತವಾದಂತಹ ಧರ್ಮಗಳನ್ನ ಪ್ರಜೆಗಳು ಮಾಡಬೇಕು ಅಂತ ನಾನೇನು ಆದೇಶ ಕೊಡ್ತೇನಲ್ಲ, ಅವನ್ನೆಲ್ಲವನ್ನು ಕೂಡ ನಾನು ಮೊದಲು ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದೇನೆ. ಹಾಗಾಗಿ ನೀನು ಈ ನನ್ನ ಸ್ವರೂಪವನ್ನು ನೋಡಿ ಆತಂಕಕ್ಕೊಳಗಾಗಬೇಕಾದ ಕಾರಣ ಇಲ್ಲ ಎಂಬುದಾಗಿ ಕೃಷ್ಣ ಅವರನ್ನ ಸಮಾಧಾನಗೊಳಿಸಿದ. ಆತ ಒಬ್ಬನೇ ಆಗಿದ್ರು ಕೂಡ ಆ ಎಲ್ಲ ಅಂತಃಪುರಗಳಲ್ಲೂ ಕೂಡ ಯೋಗೇಶ್ವರನಾದಂತಹ ಕೃಷ್ಣನನ್ನು ಅವ್ರು ನೋಡಿದರು. ಮತ್ತೊಂದು ಸಂಗತಿ ಏನಂದ್ರೆ, ಹಿಂದೊಮ್ಮೆ ನಾನು ಹೇಳಿದ್ದೆ, 11,77,189 ಜನ ಮಕ್ಕಳು ಅವನಿಗಿದ್ರು ಅಂತ ಹೇಳಿ. ಅಂದ್ರೆ ಪತ್ನಿಯರ ಸಂಖ್ಯೆ ಏನಿದೆ 16,108 ಅಂತ ಹೇಳಿದೆ. ಈ 16,108 ಅಲ್ಲದೆ ಅವನು ಈ ಬೃಂದಾವನ ಮತ್ತು ನಂದಗೋಕಲದಲ್ಲಿ ಇದ್ದಾಗ ಕೆಲವು ಜನ ಸ್ತ್ರೀಯರನ್ನು ಮದುವೆ ಆಗಿದ್ದ ಅಂತ ಉಲ್ಲೇಖ ಇದೆ. ಅವರೆಲ್ಲರೂ ಕೂಡ ಕುಮಾರಿಯರಾಗಿದ್ದಾಗ ಕಾತ್ಯಾಯನಿ ವ್ರತ ಮಾಡಿದ್ರು. ಕಾತ್ಯಾಯನಿ ವ್ರತ ಮಾಡಿ ಕೃಷ್ಣನನ್ನು ಒಲಿಸಿಕೊಂಡು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣನೇ ನಮಗೆ ಪತಿಯಾಗಬೇಕು ಅಂತ ಕೇಳ್ಕೊಂಡಿದ್ರು ಅಂತಿದೆ. ಅವರನ್ನು ಕೂಡ ಕೃಷ್ಣ ಮದುವೆ ಆಗಿದ್ದ ಅಂತಿದೆ. ಅವ್ರು ಬಹುಶಃ ಈ 16,108 ಸೇರಿರ್ಲಿಕ್ಕಿಲ್ಲ ನನ್ನ ಆಲೋಚನೆ. ಹಾಗಾಗಿ ಕೃಷ್ಣನಿಗೆ ವಾಸ್ತವಿಕವಾಗಿ ಈ 16,108 ಜನಕ್ಕಿಂತ ಹೆಚ್ಚು ಜನ ಪತ್ನಿಯರಿದ್ದಿರಬೇಕು ನನ್ನ ಆಲೋಚನೆ. 16,100 ಜನ ಏನಿದ್ರು ಇವರು ನರಕಾಸುರನ ವಶದಲ್ಲಿದ್ದವರು ಅಂತ ಕರ್ಕೊಂಡು ಬಂದ್ರು. ಇನ್ನು 8 ಜನ ಏನಿದ್ರು ಅವರು ಅಷ್ಟಮಹಿಷಿಯರು. ಅವರೆಲ್ಲರನ್ನೂ ಕೂಡ ತನ್ನ ಉಪನಯನ ಆದ ಬಳಿಕ ಮಥುರಾ ನಂದಗೋಕುಲದಿಂದ ಮತ್ತು ಬೃಂದಾವನದಿಂದ ಮಥುರೆಗೆ ಬಂದ ಮೇಲೆ ಮದುವೆ ಆಗಿತ್ತು. ಈ ಇವ್ರೇನಿದ್ರಲ್ಲ ಬೃಂದಾವನದಲ್ಲಿ ಮದುವೆ ಆಗಿತ್ತು, ಅವರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಹಾಗಾಗಿ ಅವರೆಲ್ಲರನ್ನು ಕೂಡ ಮದುವೆ ಆಗಿದ್ದ, ಅವರೆಲ್ಲರ ಅರಮನೆಗಳು ಈ ದ್ವಾರಕಾನಗರಲ್ಲಿ ಇದ್ದಿರಬೇಕು. ಆ ಸಂಖ್ಯೆ ಎಷ್ಟು ಅಂತ ಅಲ್ಲಿಲ್ಲ. ಮಕ್ಕಳ ಸಂಖ್ಯೆ 11,77,189 ಅಂತ ಉಲ್ಲೇಖ ಇದೆ. ಆದರೆ ಪತ್ನಿಯರ ಸಂಖ್ಯೆಯಲ್ಲಿ ಕೂಡ ಉಲ್ಲೇಖ ಇದ್ದಂತೆ ಅಷ್ಟು ಕಾಣೋದಿಲ್ಲ. ಹೀಗೆ ಎಲ್ಲ ಅರಮನೆಗಳಲ್ಲಿ ಕೂಡ ಪ್ರತ್ಯೇಕವಾದಂತಹ ರೂಪಗಳನ್ನು ಆತ ತಾಳಿ ತನ್ನ ವೈಭವವನ್ನು ಪ್ರಕಟ ಮಾಡಿದ್ದ. ಸಾಧಾರಣ ಗೃಹಸ್ಥರಂತೆ ಧರ್ಮ, ಅರ್ಥ, ಕಾಮ ಈ ಮೂರನ್ನೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಅನುಭವಿಸ್ತಿದ್ದ, ಆಸ್ವಾದನೆ ಮಾಡ್ತಿದ್ದ. ಹೀಗೆ ಆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಅವರು ದ್ವಾರಕಾನಗರದಿಂದ ಹೊರಟು ಹೋದರು. ಪರೀಕ್ಷಿತ್ ಮಹಾರಾಜನಿಗೆ
ಅವರು ಶುಕಾಚಾರ್ಯ ಹೇಳಿದರು, ಹೀಗೆ ಭಗವಂತನಾದಂಥ ನಾರಾಯಣ ಅಖಿಲ ಜಗತ್ತಿಗೂ ಕಲ್ಯಾಣ ಮಾಡುವ ಸಲುವಾಗಿ ಅಲ್ಲಿ ಹುಟ್ಟಿ ಬಂದಿದ್ದ, ಮನುಷ್ಯರಂತೆ ವರ್ತನೆ ಮಾಡ್ತಿದ್ದ. 16,000ಕ್ಕಿಂತಲೂ ಅಧಿಕರಾಗಿದ್ದಂಥ ಅವನ ಪತ್ನಿಯರು ತಮ್ಮ ಎಲ್ಲ ರೀತಿಯಾದಂಥ ಲಜ್ಜೆ, ಸೌಹಾರ್ದ, ಕಟಾಕ್ಷ ವೀಕ್ಷಣೆ, ಮಂದಹಾಸ ಇವುಗಳ ಮೂಲಕವಾಗಿ ಆ ಕೃಷ್ಣನನ್ನು ವಿವಿಧ ರೀತಿಯನ್ನು ಸೇವೆ ಮಾಡ್ತಿದ್ರು. ಕೃಷ್ಣ ತೋರಿಸಿದಂಥ ಈ ಲೀಲೆಗಳೇನಿವೆ ಅಂತಹ ಲೀಲಾ ವಿನೋದಗಳನ್ನು ಜಗತ್ತಿನ ಬೇರೆ ಯಾವನೂ ಮಾಡಲಾರ ಅಂತ ಹೇಳಿದ್ರು ಶುಕಾಚಾರ್ಯರು. ಬೇರೆ ಯಾರಾದ್ರೂ ಮಾಡಿ ಅದನ್ನು ಕೃಷ್ಣ ಲೀಲೆ ಅಂತ ನಾವು ಪೇಪರ್ಗಳಲ್ಲಿ ನೋಡ್ತೇವೆ, ಪತ್ರಿಕೆಗಳಲ್ಲಿ. ಆದ್ರೆ ಅವೆಲ್ಲ ಕೃಷ್ಣ ಮಾಡಿದ ಅಂತ ನಾವು ಮಾಡ್ಲಿಕ್ಕೆ ಹೋದ್ರೆ ಪಾಪಕಾರಿ ಆಗುತ್ತಷ್ಟೆ. ಅವನು ಈ ವಿಶ್ವದ ಉತ್ಪತ್ತಿ, ಸ್ಥಿತಿ, ಪ್ರಳಯ ಇತ್ಯಾದಿಗಳು ಎಲ್ಲದಕ್ಕೂ ಕೂಡ ಕಾರಣೀಭೂತನಾದವನು. ಯಾರು ಅವನ ಲೀಲಾ ಪ್ರಸಂಗಗಳನ್ನು ಗಾನ ಮಾಡ್ತಾರೋ ಮತ್ತು ಗಾನ ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾರೋ, ನೀವು ಹೇಳಬೇಕು, ಕೇಳಬೇಕು, ಹೇಳಿರಿ ಅಂತ ಪ್ರೋತ್ಸಾಹ ಕೊಡಬೇಕು. ಇಂಥವರೆಲ್ಲರೂ ಕೂಡ ಅದಕ್ಕೆ ಶ್ಲೋಕ ಹೇಳಿದ್ದೆ ನಾನು, ವಾಸುದೇವ ಕಥಾಕೃಷ್ಣ ಪುರುಷಾನ್ ಸ್ತ್ರೀಂ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ. ಭಗವಂತನ ಕಥೆ ಏನಿದೆಯಲ್ಲ ಅದು 3 ಜನರನ್ನ ಪವಿತ್ರರನ್ನಾಗಿ ಮಾಡ್ತದಂತೆ. ಯಾವ್ದಾವ್ದಂದ್ರೆ ಹೇಳುವಂಥವನು, ಕೇಳುವಂಥವ್ರು ಮತ್ತು ಹೇಳಿರಿ ಅಂತ ಯಾರು ಕರೆಸಿರ್ತಾರಲ್ಲ ಅವರು, ಈಗ 3 ಜನರನ್ನು ಕೂಡ ಅದು ಪವಿತ್ರವನ್ನಾಗಿ ಮಾಡ್ತದೆ. ಅಲ್ಲಿಗೆ ಮಹಾಪುರಾಣವಾದಂತಹ ಭಾಗವತದ ದಶಮಸ್ಕಂದದ 69ನೇ ಅಧ್ಯಾಯ ಮುಕ್ತಾಯ ಆಗಿದೆ. 69ನೇ ಅಧ್ಯಾಯ ಮುಕ್ತಾಯ ಆದ ಮೇಲೆ ಈ ಭಾಗವತದಲ್ಲಿ ಮುಂದೆ ನಾರದರು ಏನ್ ಮಾಡಿದ್ರು ಅಂದ್ರೆ ಸಂಚಾರಕ್ಕೆ ಹೊರಟು ಹೋದ್ರು ಅಂತ ಇಷ್ಟೇ ಇದೆ. ಆದ್ರೆ ಸಾಕರೆ ಜನರು ಏನ್ ಹೇಳ್ತದಂದ್ರೆ ಅವ್ರು ನೇರವಾಗಿ ಇಂದ್ರಪ್ರಸ್ಥಕ್ಕೆ ಹೋದ್ರಂತ ಪಾಂಡವರ ಹತ್ರ. ಕೃಷ್ಣ ದಾಂಪತ್ಯ ಅವನ ಸಂಸಾರವನ್ನೆಲ್ಲ ನೋಡಿ ಅವ್ರು ದಿಗ್ಭ್ರಾಂತರಾಗಿದ್ರು. ಕೃಷ್ಣ ಏನೋ 16,108 ರೂಪಗಳನ್ನು ತಾಳಿ ಎಲ್ಲನೂ ನಿಭಾಯಿಸಿದ, ನಿಮಗದು ಸಾಧ್ಯ ಆಗ್ಲಿಕ್ಕಿಲ್ಲ ಅಂತೇಳಿ ಪಾಂಡವರಿಗೆ ಬುದ್ಧಿ ಹೇಳಬೇಕಾಗಿತ್ತು. ಅವರಿಗೆ 5 ಜನ ಸೇರಿ ಒಬ್ಬಳನ್ನೇ ಮದುವೆ ಮಾಡ್ಕೊಂಡಿದ್ದೀರಿ, ಏನಾದ್ರು ಕಲಹ ಆಗದೆ ಇರಲಿ ನಿಮ್ಮಲ್ಲಿ. ವಾಸ್ತವಿಕವಾಗಿ ಬ್ರಹ್ಮನೇ ಅವ್ರನ್ನ ಕಳಿಸ್ಕೊಟ್ಟಿದ್ದು. ಅದನ್ನ ನಾವು ಮಹಾಭಾರತದಲ್ಲಿ ವಿಸ್ತಾರವಾಗಿ ಮುಂದೆ ನೋಡ್ತೀವಿ. ಬ್ರಹ್ಮ ಅವರನ್ನು ಕಳಿಸ್ಕೊಟ್ಟಿದ್ದ. ಈ ದ್ರೌಪದಿ ಪ್ರತಿಯೊಬ್ಬ ಪಾಂಡವನ ಹತ್ರ 1 ದಿವಸಕ್ಕೆ ಬದಲಾಗಿ, ಮೊದಲು 1 ದಿವಸ ಅಂತ ಅವರು ಒಪ್ಪಂದ ಮಾಡ್ಕೊಂಡಿದ್ರು, ಅದ್ರ ಬದಲಾಗಿ 1 ವರ್ಷ ಒಬ್ಬೊಬ್ಬನ ಬಳಿಗೆ ಇರಲಿ ಅಂತ ಒಪ್ಪಂದ ಮಾಡಿಸಿ ನಾರದರು ಮುಂದೆ ಅಲ್ಲಿಂದ ತೆರಳಿದ್ರು ಅಂತ ಶಾಸ್ತ್ರೀಯ ನಿರ್ಣಯದಲ್ಲಿ ನಾವು ನೋಡ್ತೇವೆ. ಮುಂದೆ ಈ 70ನೇ ಅಧ್ಯಾಯದಲ್ಲಿ ಕೃಷ್ಣನ ನಿತ್ಯ ಕರ್ಮಗಳನ್ನು ನೋಡಿ ಇವತ್ತಿನ ಆಖ್ಯಾನವನ್ನು ನಾವು ಮುಗಿಸಬೇಕು. ಈ ಶ್ಲೋಕಗಳನ್ನು ನಾವು ಗಮನಿಸಬೇಕು. ಅಥ ಉಷಸಿ ಉಪಾವೃತ್ತಾಯಾಂ ಕುಕ್ಕುಟಾನ್ ಪೂಜತೋ ಶಪನ್ ಗೃಹೀತ ಕಂಠ್ಯ ಪತಿಭಿಃ ಮಾಧವ್ಯ ವಿರಹಾಸುರಾಹ. ಕೃಷ್ಣ ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ಅವನು ಏನೇನು ಕೆಲಸಗಳನ್ನು ಮಾಡ್ತಿದ್ದ, ಅವನ ದಿನಚರಿ ಯಾವ ಥರ ಇತ್ತು, ಅದೆಲ್ಲವನ್ನು ಕೂಡ ನಾವು ಇಲ್ಲಿ ವಿಸ್ತಾರವಾಗಿ ನೋಡಬೇಕು. ಅಲ್ಲಿ ಹೇಳಿದ ಸಂಗತಿಗಳೇನಿವೆ, ಪ್ರತಿ ದಿವಸವೂ ಕೂಡ ಅದೇ ಸಂಗತಿಗಳೇ, ಅದೇ ಚಟುವಟಿಕೆಗಳೇ ಪುನರಾವೃತ್ತಿ ಆಗುತ್ತಿದ್ದವು ಅಂತ ಹೇಳ್ತದೆ ಅದು ಭಾಗವತದ ವ್ಯಾಖ್ಯಾನ. 1 ದಿವಸ ಏನು ಕೃಷ್ಣ ಏನ್ ಮಾಡಿದ ಅಂತ ನಾವು ನೋಡಿದ್ದೇವೆ. ಅದೇನಾಗ್ತಿತ್ತು ಅಂದ್ರೆ, ಬೆಳಿಗ್ಗೆ ಎದ್ದು ಕೂಡಲೇ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರು, ಕೃಷ್ಣ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಗ ಅವನ ಜೊತೆ ಮಲಗಿರುವಂತಹ ಕೃಷ್ಣನ ಪತ್ನಿಯರೇನಿದ್ರಲ್ಲ ಅವರು ಆ ಕೋಳಿಯ ಶಬ್ದವನ್ನು ಕೇಳಿದ ಕೂಡಲೇ ಭಾರಿ ಅಸಮಾಧಾನ ಆಗ್ತಿತ್ತಂತ ಅವ್ರಿಗೆ. ಯಾಕಾದ್ರೂ ಬಂತು ಈ ಬೆಳಗು ಮುಂಜಾನೆ ಅಂತೇಳಿ ಆ ಕೋಳಿಗಳಿಗೆ ಶಾಪ ಕೊಡ್ತಿದ್ರಂತ. ಈ ಶ್ಲೋಕ ಏನಿದೆ, ಈ ನಾವು ಬೇರೆ ಯಾವುದೋ ನಾಯಕಿಯರ ವರ್ಣನೆ ಕೇಳಿದ್ರೆ ಅದು ಬರೀ ಶೃಂಗಾರ ರಸ ಆಗ್ತಿತ್ತು. ಇದು ಶೃಂಗಾರ ರಸ ಹೌದು, ಭಕ್ತಿ ರಸ ಹೌದು, ಅದ್ರ ಜೊತೆಗೆ ಹಾಸ್ಯ ರಸನೂ ಹೌದು. ಕೋಳಿಗಳಿಗೆ ಅವರು ಶಾಪ ಕೊಡ್ತಿದ್ರು ಆ ಮುಂಜಾವು ಬಂದದ್ದನ್ನ ತಡೀಲಿಕ್ಕಾಗದೆ ಅನ್ನೋ ವರ್ಣನೆ ಏನಿದೆ, ಇಂಥ ವರ್ಣನೆ ಇದು ವ್ಯಾಸರು ಮಾತ್ರ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಈ ಇಡೀ ರಾಮಾಯಣದಲ್ಲಿ ರಾಮನ ಪ್ರತಿಯೊಂದು ಚಟುವಟಿಕೆ ವಾಲ್ಮೀಕಿಗಳಿಗೆ ಕಣ್ಣಾರೆ ಕಾಣಿಸುವಷ್ಟು ನಿಚ್ಚಳವಾಗಿತ್ತಂತೆ. ಪ್ರತಿಯೊಂದನ್ನು ಅವ್ರು ನೋಡಿದ್ರಂತೆ, ನೋಡಿ ರಾಮಾಯಣ ರಚನೆ ಮಾಡಿದ್ರಂತಿದೆ. ಆದ್ರೆ ರಾಮನ ಇಷ್ಟು ಲೀಲೆಗಳನ್ನು ಇಷ್ಟು ವಿವರ ಸಮೇತವಾಗಿ ವರ್ಣನೆ ಮಾಡಿದ್ದು ರಾಮಾಯಣದಲ್ಲಿಲ್ಲ. ಅದೆಲ್ಲ ಭಾಗವತದಲ್ಲಿ ವ್ಯಾಸರೇ ಮಾಡಿದ್ದಷ್ಟು ನಾವು ನೋಡ್ತೇವೆ. ಹಾಗಾಗಿ ಉಷಸಿ ಉಪಾವೃತ್ತಾಯ, ಬೆಳಗು ಬಂದಾಗ, ಬೆಳಗಿನ ಜಾವ ಆದಾಗ, ಕುಕ್ಕುಟಾನ್ ಪೂಜತೋ ಅಶಪನ್, ಆ ಕೋಳಿಗಳು ಕೂಗಿದಾಗ ಆ ಕೋಳಿಗಳನ್ನ ಮಾಧವಿ ಅಂದ್ರೆ ಮಾಧವನ ಪತ್ನಿಯರಾದಂತಹ ಈ 16,108 ಜನ ಇವರು ಗೃಹೀತ ಕಂಠ್ಯ, ಕೃಷ್ಣನನ್ನ ಹಿಡ್ಕೊಂಡು ಮಲ್ಕೊಂಡಿದ್ದವರು ಬೆಳಗು ಬಂದಿದ್ದನ್ನು ನೋಡಿ ಸಹಿಸದೆ ಆ ಕೋಳಿಗಳಿಗೆ ಶಾಪ ಕೊಟ್ಟರು. ವಿರಹ ಕಾತುರಾಹ, ಕೃಷ್ಣ ಎದ್ದು ಹೋಗ್ಬಿಡ್ತಾನೆ, ನಾವು ವಿರಹ ಬರ್ತದೆ ಅಂತ ಅವ್ರಿಗೆ ಅನಿಸ್ತಿತ್ತು. ಹೀಗೆ ಶೃಂಗಾರ, ಭಕ್ತಿ, ಹಾಸ್ಯರಸ ಮೂರೂ ರಸಗಳಿಂದ ಭರಿತವಾದಂತಹ ಒಂದು ಅದ್ಭುತವಾದ ಶ್ಲೋಕ ಅದು. ವಯಾಂ ಶರೂರುವನ್ ಕೃಷ್ಣಂ ಬೋಧಯಂತೀವ ವಂದಿನಃ ಗಾಯತ್ ಸ್ವಲಿಶ್ವ ನಿದ್ರಾಣಿ ವಂದಾರ ವನವಾಯುವಿ. ಅದಾದ್ಮೇಲೆ ಮುಂದೆ ಏನಾಯ್ತು, ಆ ಪ್ರಾತಃ ಕಾಲವನ್ನು ವ್ಯಾಸರು
ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಪಾರಿಜಾತ ಪುಷ್ಪಗಳು ಎಲ್ಲ ಅರಮನೆಗಳಲ್ಲೂ ಇದ್ದವು, ಇದ್ದಿರ್ಬೇಕು ಬಹುಶಃ. ಆ ಪಾರಿಜಾತ ಪುಷ್ಪಗಳ ಮೇಲಿಂದ ಸುಗಂಧ ಏನು ಬೀಸ್ತದಲ್ಲ, ಆ ಸುಗಂಧ ಕಿಟಕಿಗಳ ಮೂಲಕವಾಗಿ ಕೃಷ್ಣನನ್ನ ಎಬ್ಬಿಸ್ತಾ ಇತ್ತು. ಮತ್ತು ಬೇರೆ ಬೇರೆ ರೀತಿಯಾದಂತಹ ದುಂಬಿಗಳು ಮತ್ತು ಪಕ್ಷಿಗಳೆಲ್ಲವೂ ಕೂಡ ಸುಪ್ರಭಾತವನ್ನು ಹಾಡ್ತಿದ್ದವು. ವಂದಿಮಾಗದರಾದವರು ರಾಜರನ್ನು ಎಬ್ಬಿಸೋ ಪದ್ಧತಿ ಇದೆ. ಬೆಳಗ್ಗೆ ಬಂದು ಅವರ ಬಿರುದಾವಳಿಗಳನ್ನು ಹಾಡಿ ರಾಜರನ್ನು ಎಬ್ಬಿಸೋ ಪದ್ಧತಿ ಇದೆಯಲ್ಲ, ಆ ವಂದಿಮಾಗಗಳು ಬರೋದಕ್ಕಿಂತ ಮೊದಲು ಈ ಪಕ್ಷಿಗಳು ಮತ್ತು ದುಂಬಿಗಳೇ ಆ ಕಾರ್ಯವನ್ನು ಮಾಡ್ತಿದ್ದವು ಎಂಬುದಾಗಿ ಭಾಗವತರು ಹೇಳ್ತಾರೆ. ಇಲ್ಲಿ ಭಾಗವತದ ಕರ್ತೃವಾದಂತಹ ವೇದವ್ಯಾಸರು ಹೇಳ್ತಾರೆ. ಉಳಿದ ಪ್ರೇಯಸಿ ಇರಲಾಯ್ತು. ಇಲ್ಲಿ ಬಂದಿರುವಂತಹ ಕಥೆ ಏನಿದೆ ಈ ಸರ್ಗ, ಇದು ಮೊದಲು ರುಕ್ಮಿಣಿಯ ಅರಮನೆಯಲ್ಲಿ ಏನಾಯ್ತು ಅದನ್ನು ವರ್ಣನೆ ಮಾಡ್ತಾರೆ. ಮುಹೂರ್ತಂ ತಂತು ವೈದರ್ಭಿ ನಾಮೃಷ್ಯ ರತಿಶೋಭನಂ ಪರಿರಂಭಣ ವಿಶ್ಲೇಷಾತ್ ಪ್ರಿಯ ವಾಸಂತರಂ ಗತ. ಉಳಿದ ಪ್ರೇಯಸಿ ಎಲ್ಲರದು ಸಾಮೂಹಿಕವಾಗಿ ಹೇಳಿದರು. ಕೃಷ್ಣನ ಪಟ್ಟದರಸಿಯಾದಂತಹ ರುಕ್ಮಿಣಿಗೆ ಪ್ರತ್ಯೇಕವಾಗಿ ಈ ಶ್ಲೋಕ ಹೇಳಿದರು. ಅವಳಿಗೂ ಕೂಡ ಆ ಮುಹೂರ್ತ ಬಂದದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ, ಪ್ರಾತಃ ಕಾಲದ ಮುಹೂರ್ತ ಬಂದದ್ದನ್ನು. ಮುಹೂರ್ತಂ ತಂತು ವೈದರ್ಭಿ ಅಂದ್ರೆ ಕೃಷ್ಣನ ಪತ್ನಿಯಾದಂತಹ ರುಕ್ಮಿಣಿ ನ ಅಮೃಷ್ಯತ್, ಅವಳಿಗೆ ಅದನ್ನು ಸಹಿಸಲಿಕ್ಕಾಗಲಿಲ್ಲ. ಯಾಕಂದ್ರೆ ಪರಿರಂಭಣ ವಿಶ್ಲೇಷ, ಕೃಷ್ಣನ ಆಲಿಂಗನವನ್ನು ತಪ್ಪಿ ಹೋಗ್ತದೆ ಅಂತ ಅವಳಿಗೆ ಅನಿಸ್ತು. ಪ್ರಿಯ ಬಾಸ್ವಂತರಂಗತ, ಅವನನ್ನ ಆಲಿಂಗನ ಮಾಡಕ್ಕೆ ಮಲಗಿದ್ಲು. ಮುಂದಿನ ಶ್ಲೋಕ ಇದೇನಿದೆ ಇದು ಎಲ್ಲರಿಗೂ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಬ್ರಾಹ್ಮ್ಯೇ ಮುಹೂರ್ತ ಉತ್ಥಾಯ ವಾದ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರಣ ಆತ್ಮಾನಂ ತಮತಃ ಪರಂ. ಹೀಗೆ ತನ್ನ ಎಲ್ಲ ಪತ್ನಿಯರಿಗೂ ಕೂಡ ತನ್ನ ವಿರಹ ಅಸಹನೀಯವಾಗಿದ್ರು ಕೃಷ್ಣ ತಾನು ಉಳಿದವರಿಗೆ ಹೇಳಿ ಅಂತ ಜನರಿಗೆಲ್ಲ ಉಪದೇಶ ಮಾಡುವಂಥವನು. ಹಾಗಾಗಿ ತಾನು ಹೇಳಲೇಬೇಕಾಗಿತ್ತು, ಅವನು ಹೇಳ್ತಿದ್ದ. ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಕೂಡಲೇ ಅವರಿಗೆಲ್ಲರಿಗೂ ವಿರಹ ವೇದನೆಯನ್ನು ಉಂಟು ಮಾಡ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೈಕಾಲಗಳನ್ನು ತೊಳೆದುಕೊಂಡು ಮೊದಲು ಆಚಮನ ಮಾಡ್ತಿದ್ದ. ಆಚಮನ ಮಾಡಿ ತಾನು ಕೂತಂತಹ ಜಾಗದಲ್ಲೇ ತನ್ನ ಹೃದಯ ಗುಹೆಯಲ್ಲಿರುವಂತಹ ಭಗವಂತನನ್ನು ಧ್ಯಾನ ಮಾಡ್ತಿದ್ದ. ಈ ಚಟುವಟಿಕೆಗಳೇನಿವೆ ಇದನ್ನು ನಾವು ಕೂಡ ಅದೇ ರೀತಿಯಾಗಿ ಅನುಸರಣೆ ಮಾಡಬೇಕು. ದಭ್ಯವು ಪ್ರಸನ್ನಕರಣ, ಅವನ ಇಡೀ ಶರೀರ, ಅವನ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಅವೆಲ್ಲವೂ ಕೂಡ ಪ್ರಸನ್ನವಾಗಿಸಿದ್ದು ಅಂತಿದೆ. ನಾವು ಎದ್ದು ಕೂಡಲೇ ನಮ್ಮ ಯಾವ ಇಂದ್ರಿಯನೂ ಪ್ರಸನ್ನವಾಗಿರೋದಿಲ್ಲ, ಆ ಹೇಳೋದು ನಾವು ಬೇಡ ಆಗಿರ್ತದೆ. ಆದ್ರೆ ಅವನ ಇಂದ್ರಿಯಗಳೆಲ್ಲವೂ ಕೂಡ ಪ್ರಸನ್ನವಾಗಿರ್ತವೆ ಅಂತ ನಾವು ಅಲ್ಲಿ ವರ್ಣನೆ ನೋಡ್ತೀವಿ. ಹೀಗೆ ಸಕಲರಿಗೂ ಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮ ಬ್ರಹ್ಮ ಎಂಬುದಾಗಿ ಕರೆಯಲ್ಪಡ್ತಾನೆ. ಅವನು ಪ್ರತಿದಿನವೂ ಕೂಡ ತನ್ನ ಆತ್ಮ ಸ್ವರೂಪವನ್ನೇ ಬ್ರಾಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಿದ್ದ. ಆ ಧ್ಯಾನ ಕಾರ್ಯ ಮುಗಿದ ನಂತರ ನಿರ್ಮಲವಾದಂತಹ ಪವಿತ್ರವಾದಂತಹ ನೀರಿನಲ್ಲಿ ಸ್ನಾನ ಮಾಡ್ತಿದ್ದ. ಹೊರಗೆ ಹೋಗಿ ನದಿ ಇತ್ಯಾದಿ ಸ್ನಾನ ಮಾಡ್ತಿದ್ನೋ ಮನೆಯಲ್ಲಿ ಮಾಡ್ತಿದ್ದೋ ಅಂತ ವರ್ಣನೆ ಇಲ್ಲ, ಅಂತೂ ನಿರ್ಮಲವಾದಂತಹ ನದಿಯಲ್ಲಿ ಸ್ನಾನ ಮಾಡ್ತಿದ್ದ. ಬಳಿಕ ಶುಭ್ರವಾದಂತಹ ವಸ್ತ್ರಗಳನ್ನು ಧಾರಣೆ ಮಾಡಿ ಸಂಧ್ಯಾ ವಂದನೆ ಮೊದಲಾದಂತಹ ನಿತ್ಯ ಕರ್ಮಗಳನ್ನು ಮಾಡ್ತಿದ್ದ. ಅಗ್ನಿಹೋತ್ರಾದಿಗಳ ಮೂಲಕವಾಗಿ ಯಜ್ಞೇಶ್ವರನನ್ನು ತೃಪ್ತಿಪಡಿಸ್ತಿದ್ದ. ಬರೇ ಬ್ರಾಹ್ಮಣರು ಮಾಡುವಂಥದ್ದಷ್ಟೇ ಅಲ್ಲ, ಕ್ಷತ್ರಿಯರು ಕೂಡ ನಿತ್ಯ ಯಜ್ಞ ಮಾಡಬೇಕು ಅಂತಿದೆ. ಹಾಗಾಗಿ ಅಗ್ನಿಹೋತ್ರಾದಿಗಳ ಮೂಲಕವಾಗಿ ವೈಶ್ವದೇವ ಇತ್ಯಾದಿಗಳ ಮೂಲಕವಾಗಿ ಯಜ್ಞೇಶ್ವರನನ್ನು ತೃಪ್ತಿ ಕೊಡುತ್ತಿದ್ದ. ಮತ್ತು ಮೌನವಾಗಿ ಗಾಯತ್ರಿ ಜಪವನ್ನು ಮಾಡ್ತಿದ್ದ. ಸೂರ್ಯ ಉದಯಿಸುವ ವೇಳೆಗೆ ಸರಿಯಾಗಿ ಸೂರ್ಯೋಪಸ್ಥಾನ ಮಾಡ್ತಿದ್ದ. ಉಪಸ್ಥಾಯ ಅರ್ಕ ಮುದ್ದಂತಂ, ಸೂರ್ಯ ಉದಯಿಸುವ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಿದ್ದ ಮತ್ತು ಗಾಯತ್ರಿ ಜಪ ಮಾಡ್ತಿದ್ದ. ತರ್ಪಯಿತ್ವ ಆತ್ಮನಃ ಕಲಾಹ, ಎಲ್ಲ ದೇವತೆಗಳಿಗೆ ತರ್ಪಣ ಕೊಡ್ತಿದ್ದ. ಆ ದೇವತೆಗಳು ಯಾರು? ಆತ್ಮನಃ ಕಲಾಹ, ಇವನ ಅಂಶಭೂತರಾದವರೇ, ಅವರೆಲ್ಲರಿಗೂ ಆತ ತರ್ಪಣ ಕೊಡ್ತಿದ್ದ. ದೇವಾನ್ ಋಷೀನ್, ದೇವತೆಗಳಿಗೆ ತರ್ಪಣ, ಋಷಿಗಳಿಗೆ ತರ್ಪಣ, ಆಮೇಲೆ ಪಿತೃಗಳಿಗೆ ತರ್ಪಣ. ಇದು ಬ್ರಹ್ಮ ಯಜ್ಞದಲ್ಲಿ ನಾವೇನ್ ಮಾಡ್ತೇವಲ್ಲ, ಈಗ ಅವರೆಲ್ಲರಿಗೂ ಕೂಡ ತರ್ಪಣ ಕೊಡ್ತಿದ್ದ. ವಿಪ್ರಾನ್ ಅಭ್ಯರ್ಥಿ ಚಾತ್ಮವಾನ್, ಇದೆಲ್ಲ ಆದ ಬಳಿಕ ಬಂದಂತ ಬ್ರಾಹ್ಮಣರಿಗೆ ಸತ್ಕಾರ ಮಾಡ್ತಿದ್ದ. ಅವರಿಗೆ ಗೋವುಗಳನ್ನು ದಾನ ಮಾಡ್ತಿದ್ದ. ಆ ಗೋವುಗಳಲ್ಲೂ ಕೂಡ ಸಕಲ ರೀತಿಯಾದಂತಹ ವಸ್ತ್ರ ಆಭರಣಗಳಿಂದ ಸಮೇತವಾಗಿರ್ತಿದ್ದವು. ಮತ್ತು ಜ್ಞಾನಿಗಳಾದವರಿಗೆ ರೇಷ್ಮೆಯ ವಸ್ತ್ರ, ಕೃಷ್ಣಾಜನ ಇತ್ಯಾದಿಗಳನ್ನ ಎಳ್ಳಿನ ಸಮೇತವಾಗಿ ನಿತ್ಯ ದಾನ ಮಾಡ್ತಿದ್ದ. ಬಳಿಕ ಆ ಕೃಷ್ಣ ತನ್ನ ವಿಭೂತಿ ರೂಪವಾದಂತಹ ಗೋವುಗಳನ್ನ ಮತ್ತು ಬ್ರಾಹ್ಮಣರನ್ನ, ಆ ಗೋವುಗಳು ಮತ್ತು ಬ್ರಾಹ್ಮಣರು ಆ ಭಗವಂತನ ವಿಭೂತಿ ಸ್ವರೂಪಗಳಾದವರು, ಅವರ ಅಂಶ ಅವರಲ್ಲಿ ಯಾವಾಗಲೂ ಇರ್ತದೆ. ಅಂಥವರನ್ನ ಆತ ನಿತ್ಯವೂ ಕೂಡ ಅರ್ಚನೆ ಮಾಡ್ತಿದ್ದ, ಅವುಗಳನ್ನೆಲ್ಲ ಮುಟ್ಟುತ್ತಿದ್ದ ಅಂತಿದೆ. ಗೋವುಗಳನ್ನ, ಬ್ರಾಹ್ಮಣರನ್ನ, ದೇವತಾ ವಿಗ್ರಹಗಳನ್ನ, ಕುಲವೃದ್ಧರನ್ನ, ಹಿರಿಯರನ್ನ, ಗುರುಜನರನ್ನ, ಸಮಸ್ತ ಪ್ರಾಣಿಗಳಲ್ಲಿ ನಮಸ್ಕಾರ ಮಾಡ್ತಿದ್ದ. ಪೂರ್ಣ ಕುಂಭ ಮೊದಲಾದಂತಹ ಮಂಗಳ ವಸ್ತುಗಳನ್ನು ಮುಟ್ಟುತ್ತಿದ್ದ. ಕನ್ನಡಿ,
ಪೂರ್ಣಕುಂಭ, ಅಗ್ನಿ ಮೊದಲಾದವುಗಳನ್ನು ಪ್ರಾತಃ ಕಾಲದಲ್ಲಿ ಮುಟ್ಟಬೇಕು, ನೋಡಬೇಕು, ಅದರಲ್ಲಿ ಮುಖ ನೋಡ್ಕೋಬೇಕು ಅಂತ ಹೀಗೆಲ್ಲ ವಿಧಾನ ಇದೆ. ಅದನ್ನೆಲ್ಲವನ್ನು ಮಾಡ್ತಿದ್ದ. ಆತ್ಮಾನಂ ಭೂಷಯಾಮಾಸ ನರಲೋಕ ವಿಭೀಷಣಂ. ಕೃಷ್ಣ ಎಂದೂ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದವನಲ್ಲ. ಚಿಕ್ಕ ವಯಸ್ಸಿನಿಂದಲೂ ಆತ ಗುಡ್ಡದ ಮೇಲೆ ಎಲ್ಲೇ ಆ ಗೋಮಾಂತಕ ಪರ್ವತಕ್ಕೆ ಹೋಗಿದ್ನಲ್ಲ, ಅಲ್ಲಿ ಅವ್ನಿಗೆ ಏನೂ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಸಿಕ್ಕಿರ್ಲಿಲ್ಲ. ಅಲ್ಲಿ ಯಾರು ದಾಸಿ ಅಂತ ಸಿಗಬೇಕು. ಅಲ್ಲಿ ಸುತ್ತಮುತ್ತಿದ್ದಿರುವಂಥ ಆ ಕಾಡಿನಲ್ಲಿ ಸಿಗುವಂಥ ಅಲಂಕಾರಿಕ ವಸ್ತುಗಳನ್ನೇ ಸ್ವೀಕಾರ ಮಾಡಿ ತಾನು ತನ್ನನ್ನು ಅಲಂಕಾರ ಮಾಡ್ಕೊಂಡಿದ್ದ ಅಂತ ಹಿಂದೆ ನೋಡಿದ್ವಿ. ಹಾಗಾಗಿ ಅಲಂಕಾರದ ಬಗ್ಗೆ ಬಹಳ ಅವನಿಗೆ ಪ್ರೀತಿ ಇದ್ದಂತೆ ಅದನ್ನೆಲ್ಲನೂ ಭಾಗವತ ನಾವು ಬಹಳ ವರ್ಣನೆ ನೋಡ್ತೀವಿ, ಭಾಗವತ ಮತ್ತು ಹರಿವಂಶದಲ್ಲಿ. ಆತ್ಮಾನಂ ಭೂಷಯಾಮಾಸ, ತನ್ನನ್ನು ತಾನು ಅಲಂಕರಿಸಿಕೊಂಡ. ತಾನು ಎಂಥವನು ಅಂದ್ರೆ ನರಲೋಕ ವಿಭೂಷಣಂ, ಇಡೀ ಮನುಷ್ಯ ಲೋಕಕ್ಕೆ ಭೂಷಣ ಪ್ರಾಯವಾದ ಆತನ ಮಂಗಳ ವಿಗ್ರಹ. ಅದನ್ನು ಅವನು ಭೂಷಣ ಮಾಡಿಕೊಂಡ. ಯಾವ್ಯಾವ ರೀತಿಯಾಗಿ ಮೊದಲು ಬಟ್ಟೆಗಳನ್ನು ಧರಿಸಿದ, ಸೂಕ್ತವಾದಂತಹ ಭೂಷಣಗಳನ್ನು ಧರಿಸಿದ, ಸ್ವೀಯೈಹಿ ದಿವ್ಯಸ್ತ್ರದ ಅನುಲೇಪನೈಹಿ, ಗಂಧ ಮೊದಲಾದಂತಹ ಅನುಲೇಪಗಳನ್ನ, ಕುಂಕುಮ ಇತ್ಯಾದಿಗಳನ್ನ, ಅದರ ಚಂದನ ಮೊದಲಾದವನ್ನು ಹಚ್ಕೊಂಡ. ಮುಂದೆ ತುಪ್ಪದಲ್ಲಿ ಸ್ವಚ್ಛವಾದಂತಹ ಕನ್ನಡಿಯಲ್ಲಿ ತನ್ನ ಮುಖಾರವಿಂದ ನೋಡ್ಕೊಳ್ಬೇಕು ಅಂತ ಶಾಸ್ತ್ರ. ತಾನು ಹೇಗಿದ್ದೇನೆ, ಸುಂದರ ಇದ್ದೇನಲ್ಲ ಅಂತ ನೋಡ್ಕೋಬೇಕಾದ ಅನಿವಾರ್ಯ ಏನು ಅವನಿಗೆ ಇರಲಿಲ್ಲ. ಶಾಸ್ತ್ರ ಆಗಿದೆ ಅಂತ ನೋಡ್ತಿದ್ದ ಅಷ್ಟೇ. ಮುಂದೆ ಪಟ್ಟಣದಲ್ಲಿ ವಾಸ ಮಾಡ್ತಿದ್ದಂತಹ ವಿವಿಧ ಜನರೇನಿದ್ರು ಅವರೆಲ್ಲರಿಗೂ ಕೂಡ ಬೇಕಾದಂಥದನ್ನು ದಾನ ಮಾಡ್ತಿದ್ದ. ಗ್ರಾಮವಾಸಿಗಳ ಆಸೆ ಆಕಾಂಕ್ಷೆಗಳನ್ನ ಪೂರ್ಣ ಮಾಡ್ತಿದ್ದ. ಅವರೆಲ್ಲರೂ ಕೂಡ ಆನಂದ ತುಂಬಿರರಾಗಿರುವುದನ್ನು ನೋಡಿ ತಾನು ಆನಂದ ಪಡ್ತಿದ್ದ. ತಾನು ರಾಜನಾಗಿದ್ದೇ ಇದ್ರೂ ಕೂಡ ಆ ಎಲ್ಲ ರಾಜ ಚಟುವಟಿಕೆಗಳನ್ನ ಅವನು ಮಾಡ್ತಿದ್ದ. ಪುಷ್ಪಮಾಲೆ, ತಾಂಬೂಲ, ಚಂದನ, ಅಂಗರಾಗ, ಏನೇ ವೈಭೋಗದ ಸಾಮಗ್ರಿ ಇರಲಿ ಅದನ್ನೆಲ್ಲರಿಗೂ ಕೂಡ ಜ್ಞಾನಿಗಳಿಗೆ, ಸ್ನೇಹಿತರಿಗೆ, ಮಂತ್ರಿಗಳಿಗೆ, ಪತ್ನಿಯರಿಗೆ ಕೊಟ್ಟು ಆ ಬಳಿಕ ತಾನು ಅದನ್ನು ಉಪಭೋಗ ಮಾಡ್ತಿದ್ದ ಅಂತ ಇದೆ. ಅದು ಆತನ ಔದಾರ್ಯವನ್ನು ಸೂಚನೆ ಮಾಡುವಂಥದ್ದು. ಅವನು ಎಲ್ಲೇ ದಿಗ್ವಿಜಯಕ್ಕೆ ಹೋದ್ರು ಅಲ್ಲಿಂದ ತಂತ್ರ ಸಂಪತ್ತಿನ ಎಲ್ಲವನ್ನೂ ಕೂಡ ಇವ್ರ ನಡುವೆ ಹಂಚುತ್ತಿದ್ದ ಅನ್ನುವುದನ್ನು ನಾವು ಹಿಂದೆ ನೋಡಿದ್ದೇವೆ. ಉಗ್ರಸೇನ ಮಹಾರಾಜನಿಗೆ ಅದನ್ನು ಮಹಾರಾಜನಾದವನಿಗೆ ಮೊದಲು ಕೊಟ್ಟು ಬಳಿಕ ಉಳಿದುದನ್ನು ತಾನು ಸ್ವೀಕಾರ ಮಾಡ್ತಿದ್ದವನ್ನಂತ ವರ್ಣನೆ ಇದೆ. ಇದೆಲ್ಲ ಆದ ಹೊತ್ತಿಗೆ ಆತ ಇಲ್ಲಿ ಭೋಜನ ಮಾಡುವಂಥದ್ದು, ಉಪಹಾರ ಮಾಡಿದ ವರ್ಣನೆ ಇಲ್ಲೇನಿಲ್ಲ. ಅದು ಎಲ್ಲ ನಡುವೆ ಆಗೋಗಿದ್ದಿರಬೇಕು. ಮುಂದೆ ಕೃಷ್ಣ ಸಿದ್ಧನಾಗಿದ್ದನ್ನು ಗಮನಿಸಿ ದಾರುಕ ತನ್ನ ರಥವನ್ನ ಸಿದ್ಧ ಮಾಡಿ ಕೃಷ್ಣನ ಅರಮನೆ ಎದುರಿಗೆ ತಂದು ನಿಲ್ಲಿಸ್ತಿದ್ದ. ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ 4 ಕುದುರೆಗಳು. ಆ 4 ಕುದುರೆಗಳನ್ನು ಹೂಡಿದಂತಹ ಕೃಷ್ಣನ ದಿವ್ಯ ರಥ ಏನಿತ್ತು ಅದನ್ನ ಸಿದ್ಧವನ್ನಾಗಿ ಮಾಡಿ ಕೃಷ್ಣನ ಅರಮನೆಯ ಮುಂದೆ ತಂದು ನಿಲ್ಲಿಸಿ ಕೃಷ್ಣನಿಗೆ ಪ್ರಣಾಮ ಮಾಡಿ ರಥ ಸಿದ್ಧವಾಗಿದೆ ಅಂತ ನಿವೇದನೆ ಮಾಡ್ಕೊತಿದ್ದ. ಕೃಷ್ಣ ಏನ್ ಮಾಡ್ತಿದ್ದ ಅಂದ್ರೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಪರ್ವತವನ್ನು ಏರ್ತಾನಲ್ಲ, ದೂರದಿಂದ ಪರ್ವತವನ್ನು ನೋಡಿದ್ರೆ ಪರ್ವತವನ್ನು ಏರಿ ಸೂರ್ಯ ಬರುವಂತೆ ಕಾಣಿಸ್ತದೆ. ಹಾಗೆ ಕೃಷ್ಣ ಆ ಬೃಹದಾಕಾರ ರಥವನ್ನು ಏರಿ ಮೇಲೆ ಬರುವಾಗ ಸೂರ್ಯನಂತೆ ಕಾಣಿಸ್ತಿದ್ದ. ಅದನ್ನು ವೈಭವ ಹೇಗಿತ್ತಂದ್ರೆ ಆತನ ಕೈಯನ್ನು ದಾರುಕ ಹಿಡ್ಕೊಳ್ತಿದ್ದ. ದಾರುಕ ಆತನ ಕೈ ಹಿಡಿದುಕೊಂಡು ಆತನ ರಥದ ಮೇಲೆ ಏರ್ಲಿಕ್ಕೆ ಸಹಾಯ ಮಾಡ್ತಿದ್ದ. ಹೀಗೆ ತನ್ನ ಸಕಲ ವೈಭವ ಸಮೇತವಾಗಿ ರಥವನ್ನು ಆರೋಹಣ ಮಾಡ್ತಿದ್ದ. ಅವನಿಗೆ ಅತ್ಯಂತ ಆಪ್ತ ಸ್ನೇಹಿತನಾದವನು ಸಾತ್ಯಕಿ. ಅರ್ಜುನನು ಸ್ನೇಹಿತ ಆಗಿದ್ದ. ಅರ್ಜುನ ಇರ್ತಿದ್ದು ಇಂದ್ರಪ್ರಸ್ಥದಲ್ಲಿ, ಸಾತ್ಯಕಿ ಯಾವಾಗಲೂ ದ್ವಾರಪಾನಗರದಲ್ಲೇ ಇರ್ತಿದ್ದ. ಅವನು ಕೂಡ ಯದುವಂಶದ ಶಿರೋಮಣಿಯೇ. ಆ ಸಾತ್ಯಕಿ ಮತ್ತು ಮಂತ್ರಿ ಆದಂತಹ ಉದ್ಧವ ಇವರಿಬ್ರು ಕೂಡ ರಥವನ್ನ ಆರೋಹಣ ಮಾಡ್ತಿದ್ರು. ಗೃಹೀತ್ವ ಪಾಣಿನಾ ಪಾಣಿ, ಆ ಉದ್ಧವನ ಕೈಯನ್ನು ಹಿಡ್ಕೊಂಡು ರಥವನ್ನು ಏರ್ತಿದ್ದ ಅನ್ನುವಂತಹ ಈ ವರ್ಣನೆ ಇದೆ. ಸಾರಥೇಹೇ ತಮಥಾರುಹತ್ ಸಾತ್ಯಕಿ ಉದ್ಧವ ಸಂಯುಕ್ತ ಪೂರ್ವಾದ್ರಿನಿವ ಭಾಸ್ಕರ, ಸೂರ್ಯ ಪೂರ್ವ ಪರ್ವತವನ್ನು ಏರುವಂತೆ. ಇದಾದ ಬಳಿಕದ ಶ್ಲೋಕ ಏನಿದೆ ಇದು ಒಂದು ಅದ್ಭುತವಾದ ಶ್ಲೋಕನೇ. ಇಂಥ ವರ್ಣನೆ ರಾಮಾಯಣದಲ್ಲೂ ಇಲ್ಲ. ಅದೇನಂದ್ರೆ ಈಕ್ಷಿತವಂತಃಪುರ ಸ್ತ್ರೀಣಾಂ ಸವ್ರೀಡ ಪ್ರೇಮ ವೀಕ್ಷಿತೈ ಕೃಚ್ಛಾದ್ ವಿಸೃಷ್ಟ ನಿರಗಾತ್ ಜಾತಹಾಸ ಹರನ್ ಮನಃ. ಇದು ದಿನನಿತ್ಯದ ಚಟುವಟಿಕೆ. ನಿಮ್ಮ ಜೀವನದಲ್ಲಿ ನಾವು ಮದುವೆ ಆದ ಮೊದಲು 1 ತಿಂಗಳು 1 ವಾರ ಕೃಷ್ಣನಿಗೆ ನಿತ್ಯ ಅಂತ. ಏನಂದ್ರೆ ಕೃಷ್ಣ ರಥ ಏರಿದ ಕೂಡಲೇ ಅವನ ಪತ್ನಿಯರು ಬಾಗಿಲಿಗೆ ಬಂದು ನಿಂತು ತಾವು ಅಂಥ ತಮ್ಮ ನಾಚಿಕೆ, ತಮ್ಮ ಪ್ರೇಮ ಇದೆಲ್ಲವನ್ನು ಅವನ ಎದುರಿಗೆ ನಿಂತು ತೋರಿಸಿ ಆತನ ಸೇವೆ ಮಾಡಿ ಅವನನ್ನು ಕಷ್ಟದಿಂದ ಬೀಳ್ಕೊಡ್ತಿದ್ರಂತೆ. ಇದು ರಾಮಾಯಣದಲ್ಲಿ ಕೂಡ ಇಂಥ ಅದ್ಭುತವಾದಂಥ ವರ್ಣನೆ ಇಲ್ಲ. ಅಂತಃಪುರ ಸ್ತ್ರೀನಾಂ ಸೌವ್ರೀಡ, ಅದೇ ಲಜ್ಜೆ, ಅದೇ ಪ್ರೇಮ, ಇಂಥ ನೋಟಗಳ ಮೂಲಕ ಕೃಷ್ಣನನ್ನ ಅವರು ಸೇವೆ ಮಾಡಿ ಬೀಳ್ಕೊಡ್ತಿದ್ರು. ಕೃತ್ಸಾದ್ ವಿಸೃಷ್ಟ, ಅವ್ರಿಗೆ ಬೀಳ್ಕೊಳ್ಲಿಕ್ಕೆ ಮನಸ್ಸಿಲ್ಲ ಕೃಷ್ಣನನ್ನ, ಹಾಗೆ ಅವ್ರು ಬೀಳ್ಕೊಡ್ತಿದ್ರು. ನಿರಗಾತ್ ಜಾತಹಾಸಹ ಹರನ್ ಮನಃ, ಆ ಅಂತಃಪುರ ಸ್ತ್ರೀಯರು ಅಲ್ಲೇ ಇರ್ತಿದ್ರು, ಆದ್ರೆ ಅವರ ಮನಸ್ಸು ಮಾತ್ರ ಈ ಕಡೆ ಇರ್ತಿತ್ತಂತೆ. ಕೃಷ್ಣ ಅವ್ರ ಮನಸ್ಸನ್ನ ಅಪಹಾರ ಮಾಡ್ಕೊಂಡು ಹೋಗಿಬಿಡ್ತಿದ್ದ. ಜಾತಹಾಸಹ, ತನ್ನ ಒಂದು ಕೇವಲ ಮುಗುಳ್ನಗೆಯ ಮೂಲಕ ಅವರ ಮನಸ್ಸನ್ನ ಆತ ಅಪಹಾರ ಮಾಡಿ ಅಲ್ಲಿಂದ ಹೊರಡ್ತಿದ್ದ. ಅದನ್ನ ಈ ಕನ್ನಡದ ಅನುವಾದದಲ್ಲಿ ಭಗವಂತ ತನ್ನ ಸಿರಿ ನಗುವಿನಿಂದ ಅವರ ಮನಸ್ಸನ್ನ ಅಪಹಾರ ಮಾಡಿ ಅರಮನೆಯಿಂದ ನಿರ್ಗಮಿಸಿದ ಅಂತಿದೆ.
ಸಿರಿ ನಗು ಅಂತ ಒಂದು ವರ್ಣನೆ ಮಾಡ್ತಾರೆ. ಬರೇ ಮುಗುಳು ನಗು ಅಂತ ವರ್ಣನೆ ಮಾಡೋದಕ್ಕಿಂತ ಸಿರಿ ನಗು, ಸಿರಿ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯು ಕೂಡ ಮೋಹಕವಾದಂತಹ ನಗು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಬರೇ ಜಾತಹಾಸ ಅಂತಿದೆ ಮೂಲದಲ್ಲಿ, ಅದನ್ನ ಇವರು ಸಿರಿ ನಗು ಅಂತ ಅನುವಾದ ಮಾಡಿದ್ರು ಆ ಅನುವಾದನೂ ಬಹಳ ಸುಂದರವಾಗಿದೆ. ಹೀಗೆ ಅರಮನೆಯಿಂದ ಆತ ಹೊರಗೆ ಬರ್ತಿದ್ದ. ಹೊರಗೆ ಬಂದು ಸುಧರ್ಮ ಅನ್ನುವಂಥ ರಾಜ್ಯಸಭಾ ಏನಿತ್ತು, ಯಾದವರ ಸಭೆ, ಅಲ್ಲಿಗೆ ಬರ್ತಿದ್ದ. ಅದರ ಮಹಿಮೆಯನ್ನು ಹಿಂದೆ ನಾವು ಬೇಕಾದಷ್ಟು ಹೇಳಿದ್ದೇವೆ. ಅಲ್ಲಿ ಕೂತವರಿಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಶೋಕವಿಲ್ಲ, ಮೋಹವಿಲ್ಲ, ಮುಪ್ಪು ಸಾವಿಲ್ಲ. ಅಲ್ಲೇ ಕೂತು ಬಿಟ್ರೆ ಯಾದವರೆಂದ್ರು ಸಾಯ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೂ ನಡುವೆ ಆ ಸಭೆಯನ್ನು ಬಿಟ್ಟು ಬರ್ತಿದ್ರಲ್ಲ ಅವರು, ಹಾಗಾಗಿ ಅವ್ರಿಗೂ ಕೂಡ ತಾವು ಬಂದಿರಬೇಕು. ಹೀಗೆ ಸಂಸಾರದ 6 ಅಲೆಗಳು ಆ ಸಭೆಯಲ್ಲಿರುವಂಥವನನ್ನ ಬಾಧಿಸುವುದಿಲ್ಲ. ಕೃಷ್ಣ ತನ್ನ ಕಾಂತಿಯಿಂದ 10 ದಿಕ್ಕುಗಳನ್ನು ಬೆಳಗುತ್ತಿದ್ದ. ಅವನು ಬಂದ ಅಂದ್ರೆ ಎಲ್ಲ ಕಡೆ ಬೆಳಕು ಬಂದಂತೆ. ತನ್ನ ದಿವ್ಯವಾದಂತಹ ಸಿಂಹಾಸನದಲ್ಲಿ ಆತ ಕೂತ್ಕೊಂಡು ನಕ್ಷತ್ರಗಳ ನಡುವಿನ ಚಂದ್ರನಂತೆ ಬೆಳಗುತ್ತಾ ಇದ್ದ. ಸಭೆಯಲ್ಲಿ ಉಪಸ್ಥಿತರಾದಂತಹ ವಿದೂಷಕರು ತಮ್ಮ ಹಾಸ್ಯಗಳಿಂದ ಕೃಷ್ಣನನ್ನ ನಗಿಸ್ತಾ ಇದ್ರು. ನಾಟ್ಯಾಚಾರ್ಯರು, ನರ್ತಕಿಯರೆಲ್ಲರೂ ಕೂಡ ಕೃಷ್ಣನನ್ನ ಸೇವೆ ಮಾಡ್ತಿದ್ರು. ಮೃದಂಗ, ವೀಣೆ, ಮುರಜ, ಕೊಳಲು, ತಾಳ ಮೊದಲಾದಂತಹ ಅನೇಕ ವಾದ್ಯಗಳನ್ನ ವಾದನ ಮಾಡಿ ಸೂತ, ಮಾಗದ, ವಂದಿ ಮೊದಲಾದವರೆಲ್ಲರೂ ಕೂಡ ನರ್ತನ ಮಾಡಿಕೊಂಡು ಭಗವಂತನ ಸ್ತೋತ್ರ ಮಾಡ್ತಿದ್ರು. ಅವ್ರ ಜನ್ಮವೇ ನಿಜವಾಗ್ಲೂ ಪಾವನ. ಯಾಕೆಂದ್ರೆ ಕೆಲವು ಸಲ ನಾವು ಯಾರೋ ಕ್ಷುದ್ರರಾದಂತಹ ರಾಜರು, ಈ ರಾಜರು ಸಂಬಳ ಕೊಟ್ಟು ಯಾರ್ಯಾರು ವಂದಿ ಮಾಗವನ್ನು ಇಟ್ಕೊಂಡಿರ್ತಾರೆ. ಆ ಸಂಬಳ ಕೊಟ್ಟು ತಗೊಂಡು ಆ ಕ್ಷುದ್ರರಾದಂತಹ ನಾಯಕರು, ಯಾರೋ ರಾಜರು ತಮ್ಮ ಜೀವಮಾನದಲ್ಲಿ 1 ಅಲ್ಲ 2 ಅಲ್ಲ ಯುದ್ಧ ಗೆದ್ದಿರ್ತಾರೆ. ಅವ್ರ ವೈಭವ ಎಷ್ಟು, ಅವ್ರ ಮಹಿಮೆ ಎಷ್ಟು, ಅವ್ರ ಪರಾಕ್ರಮ ಎಷ್ಟು ಅಂಥವ್ರನ್ನ ವರ್ಣನೆ ಮಾಡ್ತಿರ್ತಾರೆ. ಆದ್ರೆ ಈ ವಂದಿ ಮಾಗಗಳು ಏನಿದ್ರಲ್ಲ, ಅವ್ರ ವೈಭವವೇ, ಅವ್ರ ಪುಣ್ಯವೇ ದೊಡ್ಡದು. ಯಾಕಂದ್ರೆ ಭಗವಂತನನ್ನು ಅವರು ನಿತ್ಯವಾಗಿ ಸ್ತೋತ್ರ ಮಾಡ್ತಿದ್ರಲ್ಲ. ಹೀಗೆ ಕುಣಿಯುತ್ತಾ ಮತ್ತು ಗಾನ ಮಾಡ್ತಾ ಅವರು ಭಗವಂತನ ಸ್ತೋತ್ರ ಮಾಡ್ತಿದ್ರು. ಕೆಲವೊಮ್ಮೆ ವ್ಯಾಖ್ಯಾನ ಕುಶಲವಾದಂತಹ ಬ್ರಾಹ್ಮಣರು ಆ ಪರಬ್ರಹ್ಮ ತತ್ವದ ಬಗ್ಗೆ ವಿಷಾದವಾದಂತಹ ಚರ್ಚೆಯನ್ನು ಮಾಡ್ತಿದ್ರು. ಕೆಲವರು ಪವಿತ್ರ ಕೀರ್ತಿಗಳಾದಂತಹ ಯಾರ್ಯಾರು ರಾಜ ಮಹಾರಾಜರ ಕಥೆಯನ್ನು ಹೇಳ್ತಿದ್ರು. ಹೀಗೆ ಕೃಷ್ಣನ ದಿನಚರ್ಯೆ ಅನುದಿನವೂ ಹೀಗೆ ಸಾಗ್ತಿತ್ತಂತೆ. ಇದರಲ್ಲಿ ಯಾವುದೂ ಒಂದು ಲೋಪ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಈ ದಿನಚರ್ಯೆಗೆ ಮಹತ್ವ. ರುಕ್ಮಿಣಿಯ ಅರಮನೆಯಿಂದ ಎದ್ದು ಬಂದ ಅಂತ ಈ ಕಥೆ ಇಲ್ಲಿದೆ. ಆದ್ರೆ ಪ್ರತಿ ದಿವಸವೂ ಕೂಡ ಈ ಕಥೆ ಅಲ್ಲಿ ನಡೀತಿತ್ತು. ತತ್ರ ಆಹುಹು ಬ್ರಾಹ್ಮಣಾಃ ಕೇಚಿತ್ ಆಸೀನಾಃ ಬ್ರಹ್ಮವಾದಿನಃ ಪೂರ್ವೇಷಾಂ ಪುಣ್ಯೇಷು ತಾಂ ರಾಜ್ಞಾಂ ಚಾಕಥಯನ್ ಕಥಾಃ. ಹೀಗೆ ಆ 70ನೇ ಅಧ್ಯಾಯದಲ್ಲಿ ನಾವು ಕೃಷ್ಣನ ದಿನಚರಿಯನ್ನು ಗಮನಿಸಿದ್ದೇವೆ. ಅದರ ಬಳಿಕ ಆ ಕಥೆಯಲ್ಲಿರುವಂಥದ್ದು ಏನಿದೆ, ಜರಾಸಂಧನ ವಧೆಗಾಗಿ ಕೆಲವು ರಾಜರು ಕೃಷ್ಣನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. ಕೃಷ್ಣ ಆ ವಿಷಯವಾಗಿ ಆಲೋಚನೆ ಮಾಡಿದ, ಮಂತ್ರಾಲೋಚನೆ ಮಾಡಿದ ಅನ್ನೋ ವಿಭಾಗದಿಂದ ಕಥೆ ಮುಂದುವರಿಯಲಿದೆ. ಹೀಗೆ ನಿನ್ನೆ ದಿವಸ ನಾವು ಬಲರಾಮನ ಮಹಿಮೆಯನ್ನು ನೋಡಿದ್ವಿ. ಇವತ್ತಿನ ದಿವಸ ಆ ಕೃಷ್ಣನ ಮಹಿಮೆ, ಆತನ ದಿನಚರಿ, ಆತನ ಸಂಸಾರ ವೈಭವ ಇತ್ಯಾದಿಗಳೆಲ್ಲವನ್ನೂ ಕೂಡ ನಾರದರು ಹೇಗೆ ನೋಡಿದ್ರು, ಅವರ ನೆಪದಿಂದ ಉಳಿದ ಜನರೆಲ್ಲರೂ ಕೂಡ ಅದನ್ನ ಶ್ರವಣ ಮಾಡುವಂತೆ ಆಯಿತು.